ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿ ಸಂಘಗಳ ಒಕ್ಕೂಟ ನಿಯಮಿತ, ಸಮುದ್ಯತ ಶ್ರೋತೃ ಸಂಘ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳು ಅಂದರೆ ನವೆಂಬರ್ 10ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ಎಚ್ಆರ್ ಮಂಜುಳಾ, ವೈಆರ್ ಅರವಿಂದ್ ಮತ್ತು ಸುಮಲತಾ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮ ಪುಟಾಣಿ ಚಾರಿತ್ರ ಲಕ್ಷ್ಮಿಯ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀದು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆನೆಸು, ಚಿಂತೆಯಾರಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿನೇ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕನಮ್ಮ, ಬಾಲನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳ ದಾರಿ ನಮ್ಮ ನೆರೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀರು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ವೈಎಸ್ ರಾಮಸ್ವಾಮಿ ಅವರು ಸ್ವಾಗತಿಸಿದರು. ರೈತ ದೇಶದ ಬೆನ್ನೆಲುಬು. ರೈತ ಇಲ್ಲದೆ ಜನಗಳ ಜೀವನವೇ ಇಲ್ಲ. ರೈತ ಪ್ರತಿಯೊಂದು ಮನುಷ್ಯ, ಪ್ರಾಣಿ, ಪಕ್ಷಿ, ಮರ, ಗಿಡ ಪ್ರತಿಯೊಂದಕ್ಕೂ ಆಹಾರವನ್ನು ಕೊಡ್ತಕ್ಕಂಥವನು ರೈತ. ರೈತ ಇಲ್ಲದೆ ಇಲ್ಲ ಅಂದರೆ ಯಾವ ಪ್ರಾಣಿ, ಪಕ್ಷಿಗಳು, ಜನಗಳು ಸಹ ಜೀವನ ಮಾಡಿಸೋದಕ್ಕೆ ಅಸಾಧ್ಯ. ಅಂಥ ರೈತ ಇವತ್ತು ಅನೇಕ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಬೇರೆ ಯಾವುದೇ ಒಂದು ವ್ಯಾಪಾರ, ವ್ಯವಹಾರ, ಕೂಲಿ ಮಾಡ್ತಕ್ಕಂಥವರು ಇವತ್ತು ಅವರ ಕರ್ತವ್ಯವನ್ನು ಶುರು ಮಾಡಿದ್ರೆ ಅವತ್ತು ಅಥವಾ ಒಂದಿನ 2 ದಿವಸದಲ್ಲಿ ಅವರಿಗೆ ಫಲ ಸಿಗುತ್ತೆ. ಆದರೆ ರೈತನಿಗೆ ಇವತ್ತು ನಾಟಿ ಮಾಡಿದ್ರೆ ಏನು 6 ತಿಂಗಳೋ 3 ತಿಂಗಳೋ ವರ್ಷನೋ ಅದರಲ್ಲೂ ಸಿಕ್ಕಿದ್ರೆ ಸಿಕ್ತು, ಸಿಗಲಿಲ್ಲ ಅಂದರೆ ಇಲ್ಲ. ಆದರೂ ಸಹ ರೈತ ಯಾವತ್ತೂ ಈಗಂತನೂ ಹೊರತು ಈಗಂದೋನಲ್ಲ. ಹಾಗಾಗಿ ರೈತನ ಬದುಕು ತುಂಬ ಒಳ್ಳೆಯ ಬದುಕು. ರೈತ ಪುಣ್ಯವಂತ. ಹಾಗಾಗಿ ರೈತರಿಗೆ ಇನ್ನು ಮುಂದೆ ಆದ್ರೂ ಒಳ್ಳೆಯದಾಗಲಿ, ಅವರಿಗೆ ಸಕಲ ಸೌಲಭ್ಯವೂ ಸಿಗಲಿ ಅಂತ ಆಸೆ ಪಡ್ತಾ ಈ ಒಂದು ಸರಳವಾದ ಸಮಾರಂಭಕ್ಕೆ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರು ಹಾಗೂ ಕೃಷಿರಂಗ ವಿಭಾಗದ ಮುಖ್ಯಸ್ಥರಾದ ಎನ್ ಕೇಶವಮೂರ್ತಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. 2006ನೇ ಇಸ್ವಿಯಲ್ಲಿ ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಾವು ಮೈಸೂರು ಆಕಾಶವಾಣಿಯಿಂದ ಆರಂಭ ಮಾಡಿದ್ವಿ. ಇದರ ಉದ್ದೇಶ ಇದ್ದದ್ದು ಆಕಾಶವಾಣಿ ಶ್ರವ್ಯ ಮಾಧ್ಯಮ. ಇಲ್ಲಿ ನಾವೇನು ತೋರ್ಸಕ್ಕಾಗಲ್ಲ. ದೂರದರ್ಶನ ಆಗಿದ್ದಿದ್ರೆ ತೋರಿಸ್ಬೋದಿತ್ತು. ದಾಳಿಂಬೆ ಅಂದ್ರೇನು, ಸೇಬ್ ಅಂದ್ರೇನು, ಬದನೆಕಾಯಿ ಅಂದ್ರೇನು ತೋರಿಸ್ಬಿಡ್ಬೋದಿತ್ತು. ಆದರೆ ಇಲ್ಲೇನು ತೋರ್ಸಕ್ಕಾಗಲ್ಲ.
ತೋರಿಸೋದು ಹೇಗೆ ಅಂದರೆ ರೈತರ ಜಮೀನಲ್ಲಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ರೈತರು ಏನು ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಅವ್ರ ಜಮೀನಲ್ಲಿ ನೋಡ್ಕೊಂಬಿಡಿ ಅಂತ. ಈಗ ರಾಮಸ್ವಾಮಿಗಳ ಸಂದರ್ಶನ ಕೇಳಿದ್ದೀರಿ ಅಲ್ವೇ? ಅವ್ರ ಜಮೀನಲ್ಲಿ ಕೂತಿದ್ದೀರಿ, ಅವ್ರು ಹೇಳಿದ್ದೆಲ್ಲ ಮಾಡಿದಾರಾ? ಅಷ್ಟೇ. ಅಂದರೆ ಕಲ್ತ್ಕೊಳ್ಳೋದಷ್ಟೇ. ಅಂದರೆ ಪ್ರಾತ್ಯಕ್ಷಿತೆಯ ಮೂಲಕ ಕಲಿಯುವಂತಹ ಒಂದು ಅವಕಾಶವನ್ನು ಆಕಾಶವಾಣಿ ಈ ಕಾರ್ಯಕ್ರಮದ ಮೂಲಕ ತಮಗೆ ಕಲ್ಪಿಸ್ಕೊಟ್ಟಿದೆ. ಶ್ರವ್ಯ ಮಾಧ್ಯಮ ದೃಶ್ಯ ಮಾಧ್ಯಮ ಆಗಿ ಬದಲಾಗ್ಬಿಟ್ಟಿದೆ. ಹೀಗಾಗಿ ನೀವೇನು ಕೂತಿದ್ದೀರಿ, ಈ ಒಂದು ಜಮೀನು ಇದು ಒಂದು ಪಾಠಶಾಲೆ. ಇಲ್ಲಿ ಕಲಿಯೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಹಾಗಾಗಿ ಕಲ್ತ್ಕೊಳ್ಳಿ. ಎಲ್ಲ ಬೆಳೆಯನ್ನು ಮಾತಾಡಿಸಿ, ಮಲೆನಾಡಿನ ಬೆಳೆ ಕಾಳುಮೆಣಸನ್ನು ಬೆಳೆದಿದ್ದಾರೆ, ಹಣ್ಣಿನ ಬೆಳೆ ಆಧಾರಿತ ಸಮಗ್ರ ಕೃಷಿಯನ್ನು ಅವರು ಕೈಗೊಂಡಿದ್ದಾರೆ. ದಯಮಾಡಿ ನೋಡಿ, ರಾಮಸ್ವಾಮಿಗಳ ಕಷ್ಟನ ಆಲಿಸಿ. ಹಾಗೆ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಜನ ಪ್ರಗತಿಪರ ಕೃಷಿಕರು ಇದ್ದೀರಿ. ಸೊ ಎಲ್ಲರನ್ನೂ ಪರಸ್ಪರ ಪರಿಚಯ ಮಾಡ್ಕೊಳ್ಳಿ. ಸಂಜೆವರೆಗೂ ಇರಿ, ಪರಿಚಯ ಮಾಡ್ಕೊಳ್ಳಿ. ಒಬ್ಬೊಬ್ರದ್ದು ಒಂದೊಂದು ಸಾಧನೆ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವೇನು ಈ ಕಾರ್ಯಕ್ರಮದ ಮೂಲಕ ಈ ಆಯೋಜಕ ರೈತರನ್ನ ಲೋಕಲ್ ಹೀರೋಗಳನ್ನಾಗಿ ಮಾಡ್ತೀವಿ. ಆಕಾಶವಾಣಿನಲ್ಲಿ ಇವರ ಹೆಸರು ದಿನಕ್ಕೊಂದು 8ರಿಂದ 10 ಸರಿ ಬರುತ್ತೆ. ಅವರೇ ಕೈ ಮುಗಿದು ಕರೀತಾರೆ, ನಮ್ಮ ಜಮೀನಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತೇಳಿ. ಸೊ ಈ ಒಂದು ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿದೆ ಅಂದರೆ, ಇಲ್ಲಿ ಯಾವಾಗ ಎಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ, ನಾವೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ತಿಂಗಳು ಮುಂಚೆನೇ ಕಾಯುವಂತಹ ರೈತರಿದ್ದಾರೆ. ಮತ್ತು ಈ ಎಲ್ಲ ರೈತರು ಕೂಡ ಹನುಮಂತನ ಥರ. ರಾಮಾಯಣ ಓದಿದ್ದೀರಾ? ಸೀತಾಮಾತೆನ ಹುಡಿಕೊಂಡು ಹೋಗ್ತಾನಲ್ಲ ಹನುಮಂತ, ಆ ಲಂಕೆಗೆ ಹಾರಕ್ಕಾಗಲ್ಲ ಅಂತ ಕೂತ್ಕೋತಾನೆ. ಆಗ ಜಾಂಬು ಅಂತ ಬಂದು ಅವನಿಗೆ ಹೇಳ್ತಾನೆ, ಅಣ್ಣ ಏನ್ ನಿನ್ ಶಕ್ತಿ ಅಂದಾಗ 1 ಅಡಿ ಬೆಳಿತಾನೆ. ಹಂಗೆ ಹೇಳ್ತಾ 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 ಲಂಕೆಗೆ ನಡಿಗೆನಲ್ಲಿ ನಡೆಯುವಷ್ಟು ಎತ್ತರಕ್ಕೆ ಬೆಳೆದು ಬಿಡ್ತಾನೆ. ಯಾರು? ಹನುಮಂತ. ಆದ್ರೆ ಬೆಳೆಸ್ತವ್ರು ಯಾರು ಅವನ್ನ? ಜಾಂಬು ಅಂತ ಅಲ್ವಾ? ಅವನ ರೋಲ್ ಎಲ್ಲೂ ಬರೋದೇ ಇಲ್ಲ ಪಾಪ. ಈಗ ನಾವು ಜಾಂಬುವಂತರಿದ್ದಂಗೆ. ಹನುಮಂತ ಯಾರು? ಹನುಮಂತ ಯಾರು? ಆಕಾಶವಾಣಿ. ಮತ್ತೆ ಈ ಎಲ್ಲ ಏನು ಆಯೋಜಕರಿದ್ದಾರೆ ಅವರು. ಈಗ ನಾವೇನು ಹೇಳ್ತಿದೀವಿ, ಆಯ್ತದೆ ಆರ್ರಪ್ಪ ಅಂತೀವಿ. ನೀವು ಆಗೋದಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಇನ್ನೊಂದ್ಸರಿ ಹೇಳ್ತೀವಿ ಆಯ್ತದ ಆರು ಅಂತ. ಈ ತರಹ ಆತ್ಮವಿಶ್ವಾಸವನ್ನ ರೈತರಲ್ಲಿ ತುಂಬಿಸುವಂತಹ ಒಂದು ಕಾರ್ಯಕ್ರಮ ಇದು. ಎಲ್ಲೋ ಕೃಷ್ಣಯ್ಯ ಅಂತ ಎಲಿಯೂರಿಂದ ಬರ್ತಾರೆ. ಅವರು ವ್ಯವಸಾಯ ಬಿಟ್ಟು ಜಮೀನನ್ನೇ ಮಾರಿ ರಾಮನಗರದಿಂದ ಬೆಂಗಳೂರಿಗೆ ಹೋಗೋಣ ಅನ್ನೋವಂತಹ ವ್ಯಕ್ತಿ ಈ ಕಾರ್ಯಕ್ರಮದಲ್ಲಿ ಕೂರ್ತಾರೆ. ಏನೋ ಇಷ್ಟ ಆಗತ್ತೆ, ಎಲ್ಲ ಒಂದಷ್ಟು ಜನ ನೆಂಟರಾಗ್ತಾರೆ. ನಾವಿದೀನ್ ಮಾಡಯ್ಯ, ಯಾಕೆ ಹೆದರ್ಕತೀಯ ಅಂತಾರೆ. ಮತ್ತೆ ವಾಪಸ್ ಹೋಗಿ ವ್ಯವಸಾಯವನ್ನು ಆರಂಭ ಮಾಡ್ತಾರೆ. ಈ ತರಹದ ಯಶೋಗಾಥೆಗಳು ಸಾವಿರಾರಿದ್ದಾವೆ. ಮತ್ತೆ ಪರಸ್ಪರ ಹುರಿದುಂಬಿಸುವಂತಹ ಒಂದು ಕೆಲಸ ಏನಿದೆಯಲ್ಲ, ಇದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆಯ್ತಾ ಇಲ್ಲ. ಅಂದ್ರೆ ಎಲ್ಲರೂ ಕಾಲೆಳೆಯೋರು ಜಾಸ್ತಿ, ಮುಂದಕ್ಕೆ ಬನ್ನಿ ಅಂತ ಹೇಳೋರು ಕಮ್ಮಿ. ಆ ಕೆಲಸವನ್ನ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ವಂದನೆಗಳು, ನಮಸ್ಕಾರ. ತುಳಸಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರಿನ ತೋಟಗಾರಿಕಾ ಇಲಾಖೆಯ ಅಪರ ನಿರ್ದೇಶಕರಾದ ಪ್ರಕಾಶ್ ಎಂ ಸಬರದ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲರಿಗೂ ನೆನಪಿದೆ, ನಾವು ಚಿಕ್ಕವರಿದ್ದಾಗಿಂದ ಬೆಳಗ್ಗೆ ಆಕಾಶವಾಣಿ ಧಾರವಾಡದಲ್ಲಿ ನಾವು ಕೇಳ್ತಾ ಇದ್ವಿ. ಯಾಕಂದ್ರೆ ಧಾರವಾಡದಲ್ಲಿ ಬೆಳೆದವ್ರು ನಾವು. ಬೆಳಗ್ಗೆ 6:50 ಕರಿಯತ್ತ ಕಾಳಿಂಗ ಅಂತ ಬರ್ತಾ ಇತ್ತು. ಇಲ್ಲೇ ಮೈಸೂರಿನಲ್ಲಿ ಮತ್ತು ಬೆಂಗಳೂರಲ್ಲಿ ಬೇರೆ. ಅಂದ್ರೆ ನಾವೇನು ಅನ್ಕೊಂಡಿದ್ವಿ, ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ನಮ್ಗೆ ಏನು ಇನ್ಫಾರ್ಮೇಶನ್ ಬೇಕೋ ನಮಗೆ ಮೊಬೈಲಲ್ಲಿ ಸಿಗುತ್ತೆ. ಒಂದು ಟೈಪ್ ಮಾಡಿದ್ರೆ ಸಾಕು, ಗೂಗಲ್ ಅಣ್ಣನಿಗೆ ಎಲ್ಲ ಸಿಗುತ್ತೆ. ಇಂಥ ಒಂದು ದಿನಗಳಲ್ಲಿ ಬಹಳಷ್ಟು ಜನ ನಾವು ಟಿವಿ ನೋಡೋದನ್ನ ಕಲ್ತೀವಿ, ಪೇಪರ್ ಓದೋದನ್ನ ಬಿಟ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ನಲ್ಲೇ ಎಲ್ಲ ಇನ್ಫಾರ್ಮೇಶನ್ ಸಿಗೋದ್ರಿಂದ ನಾವು ಅದಕ್ಕೆ ಮೊರೆ ಹೋದ್ವಿ. ಆದರೂ ಇವುಗಳ ಮಧ್ಯ ಎಂಥ ಒಂದು ಸ್ಪರ್ಧಾತ್ಮಕ ಒಂದು ನಮ್ಮ ಮನಸ್ಸನ್ನ ಬೇರೆ ಕಡೆ ಎಳಿತಕ್ಕಂಥ ಒಂದು ಬಹಳಷ್ಟು ಸನ್ನಿವೇಶಗಳಿದ್ರೂ ಸಹ ಕೇಶವಮೂರ್ತಿಯವರು ಎಲ್ಲೆಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಆಕಾಶವಾಣಿಯಲ್ಲಿ ಸಾಕಷ್ಟು ಕಲಾವಿದರು ಇರ್ಬೋದು, ನುರಿತರಿರ್ಬೋದು, ಅಥವಾ ಪ್ರಗತಿಪರ ರೈತರು ಮಾತಾಡಿದ್ದಿರ್ಬೋದು. ಬಹಳ ಜನ ಬೆಳಗ್ಗೆ ಎದ್ದು ಮತ್ತು ಸಾಯಂಕಾಲ ಕೇಳ್ತಕ್ಕಂಥದ್ದು ಆಕಾಶವಾಣಿ ಮೈಸೂರಲ್ಲಿ ಬರ್ತಕ್ಕಂಥ ಕೃಷಿ ರಂಗ. ಅವರದೇ ಆದಂಥ ಒಂದು ಕೃಷಿ ಬಳಗವನ್ನ ಕಟ್ಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಸರ್ಕಾರಿ ಅಧಿಕಾರಿಗಳಿದ್ದೀವಿ. ನಾವು ಏನ್ ಮಾಡ್ತೀವಿ ಅಂದ್ರೆ, ಸರ್ಕಾರಿ ಕೆಲಸದಲ್ಲಿ ಇದ್ದಾಗ ನಮ್ಮ ಕೆಲಸ ಏನು ಅಷ್ಟೇ ಮಾಡ್ತೀವಿ, ಬೇರೆ ಮಾಡಲ್ಲ. ನಂದು ಒಂದು ಕೆಲಸ ಇರುತ್ತೆ, ಆ ಕೆಲಸ ಮಾತ್ರ ಮಾಡ್ತೀನಿ. ಆದ್ರೆ ಬಳಗವನ್ನ ಕಟ್ಟಿಕೊಳ್ಳೋದು, ಆ ಬಳಗವನ್ನ ನಾವು ಕೊನೆ ತನಕ ನಿರಂತರವಾಗಿ ಅದರ ಜೊತೆ ಅವಿತರವಾದ ಸಂಬಂಧವನ್ನು ಇಟ್ಟುಕೊಳ್ತಕ್ಕಂಥದ್ದು, ಅದು ಬಹಳ ಮುಖ್ಯ. ಸೊ ಈ ಒಂದು
ಕಾರ್ಯಕ್ರಮಕ್ಕೆ ಎಲ್ಲಿ ಈಗ ನಮ್ಮ ರಾಮಸ್ವಾಮಿ ಅವರು ಇಲ್ಲಿ ಏನು ಆಯೋಜನೆ ಮಾಡಿ ಪೋಸ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೇನೆ ಈ ಒಂದು ಆಕಾಶವಾಣಿ ಮೈಸೂರು ಸಿಬ್ಬಂದಿಗೆ ನನ್ನ ಮೊದಲ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಲ್ಲಿ ರಾಮಸ್ವಾಮಿ ಅವರು ಹಲವಾರು ಬೆಳೆಗಳನ್ನು ಬೆಳೆದಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಯಾವ ತರ ಮಾಡ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರ್ ರಿಲೇಟೆಡ್ ಟು ಮಾರ್ಕೆಟ್ ಲೆಡ್, ಮಾರುಕಟ್ಟೆ ಆಧಾರಿತ ಕೃಷಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಸ್ಮಾರ್ಟ್ ಕೃಷಿ. ನಾವು ಆಕ್ಚುಲಿ ಮೊದಲು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ. ಈಗ ನಮಗೆ ಗೊತ್ತಿದೆ, ಕಳೆದ ಹೋದವಾರ 9 ದಿವಸಗಳ ಕಾಲ ಕಬ್ಬು ಬೆಳೆಗಾರರು ಸ್ಟ್ರೈಕ್ ಮಾಡಿದ್ರು. ಎಲ್ಲಾ ಜಿಲ್ಲೆಯಲ್ಲಿ ಅದು ಸೆಟ್ಲ್ ಆಯ್ತು ಅಂತಂದ್ರೆ ಇನ್ನೂ ಒಂದು ಜಿಲ್ಲೆಯಲ್ಲಿ ಸೆಟ್ಲ್ ಆಗಲಿಲ್ಲ. ಆಕಾಶವಾಣಿಯಲ್ಲಿ ಇದು ನಮ್ಮ ಟಿವಿಯಲ್ಲೆಲ್ಲ ನೋಡ್ತಾ ಇದೀವಿ ನಾವು. ಈಗ ನಾನು ಕಬ್ಬು ಬೆಳೆಗಾರನ, ನಾವು ಕಬ್ಬು ಬೆಳೆದಿದ್ದೀವಿ, ನಾವು ಭತ್ತನೂ ಬೆಳೆದಿದ್ದೀವಿ. ಎಷ್ಟು ಅದರಲ್ಲಿ ಲಾಭ ಇದೆ, ಎಷ್ಟು ನಮ್ಮ ರೈತರಿಗೆ ಬಂದು ಮುಟ್ಟುತ್ತೆ ಅಂತಕ್ಕಂಥದ್ದನ್ನ ನನಗಿಂತ ಹೆಚ್ಚು ನಿಮ್ಗೆಲ್ಲ ಗೊತ್ತಿದೆ. ನಾವು ಭತ್ತ ಬೆಳಿತೀವಿ, ಇಲ್ಲಿನೂ ಬಹಳ ಜನ ನಾನು ಬರ್ತಾ ಇದ್ದು ನೋಡುವಾಗ ಭತ್ತ ಬೆಳಿತೀವಿ. ನಮ್ದು ಗಂಗಾವತಿಯಲ್ಲಿ ನಾವು ಭತ್ತ ಬೆಳಿತೀವಿ. ನನಗೆ 1 ಎಕರೆಗೆ ಹಬ್ಬ ಅಂದ್ರೆ 1 ಪೀಕಿಗೆ ನನಗೆ ನಿವ್ವಳ ಲಾಭ 5,000 ರಿಂದ 7,500 ರೂಪಾಯಿ ಬರುತ್ತೆ. ನಾನು ಲಾವಣಿ ಕೊಟ್ಬಿಟ್ಟಿದ್ದೀನಿ, ಯಾಕಂದ್ರೆ ನಮ್ಮ ಕಡೆ ಮಾಡೋಕ್ಕಾಗಲ್ಲ ಅಂತೇಳಿ. ಕೊನೆಗೆ ಯಾವ ಮಟ್ಟಕ್ಕೆ ಬಂದ್ವಿ ಅಂದ್ರೆ 7,500 ರೂಪಾಯಿ ಆದ್ರೂ ಸಿಗುತ್ತಲ್ಲಪ್ಪ 1 ಎಕರೆಗೆ 1 ಪೀಕಿಗೆ ಅಂತೇಳಿ ಅಷ್ಟಕ್ಕೆ ಸಮಾಧಾನ ಪಡ್ಕೊಂಡ್ಬಿಟ್ಟಿದ್ವಿ. ಆದ್ರೆ ದಯವಿಟ್ಟು ತಾವು ಆ ಥರ ಮಾಡ್ತಕ್ಕಂಥ ಹಲವಾರು ಬೆಳೆಗಳನ್ನು ಬೆಳೆದು ಸಣ್ಣ ಕಡಿಮೆ ಏರಿಯಾದಲ್ಲಿ 1 ಎಕರೆ 1.5 ಎಕರೆಯಲ್ಲಿ ಬಹಳಷ್ಟು ಬೆಳೆಗಳನ್ನು ಬೆಳೆದು ಸಾಕಷ್ಟು ಲಾಭವನ್ನು ಗಳಿಸಿದಂಥ ನಿದರ್ಶನಗಳು ಹಲವಾರು ಇದಾವೆ. ಒಂದು ಏನಂತಂದ್ರೆ ನಾವು ಮಾರುಕಟ್ಟೆ ಆಧಾರಿತ ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಕ್ಕಂಥದ್ದು. ಮತ್ತೆ ಯಾವಾಗಲೂ ಒಂದು ನೆನಪಿಟ್ಕೋಬೇಕು, ಯಾವುದೇ ಒಂದೇ ಒಂದು ಬೆಳೆಯನ್ನು ನಾವು ಮಾಡಲೇಬಾರ್ದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಡಿವಾಸ್ಟಿಂಗ್ ಗ್ರೋತ್, ಅದು ನಾವು ಮುಂದಿನ ದಿನಗಳಲ್ಲಿ ಅದು ಹೆಂಗಾಗುತ್ತೋ ನಮಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಅದಕ್ಕೆ ಬಹಳಷ್ಟು ಮುಂದಿನ ಫ್ಯೂಚರ್ ನಮಗೆ ಇನ್ನೂ ಕ್ವಶನ್ ಮಾರ್ಕ್ ಇದೆ. ನಿಮ್ಗೆ ಗೊತ್ತೇ, ಬಹಳಷ್ಟು ಜನಕ್ಕೆ ಈಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ದಿವಸ ಕಳೆದ 3 ವರ್ಷದಲ್ಲಿ ಅಡಿಕೆ ಪ್ರದೇಶ ವಿಸ್ತೀರ್ಣ 4 ಲಕ್ಷ ಹೆಕ್ಟೇರ್ ಇತ್ತು ನಮ್ದು ಕರ್ನಾಟಕ ರಾಜ್ಯದಲ್ಲಿ. ಇವತ್ತಿನ ದಿವಸ 8 ಲಕ್ಷ ಹೆಕ್ಟೇರ್, ಅಂದ್ರೆ 3 ವರ್ಷದಲ್ಲಿ 4 ಲಕ್ಷ ಹೆಕ್ಟೇರ್ ಬಂದಿದೆ. ಅಂದ್ರೆ ಪ್ರತಿ ವರ್ಷ ಎವರೇಜ್ 1 ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಅಡಿಕೆ ಬೆಳೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ಇಲ್ಲೆಲ್ಲ ಬಿಟ್ಬಿಡಿ, ಮಂಡ್ಯ, ಮೈಸೂರು, ನಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಬಿಟ್ಬಿಡೋಣ. ಬಳ್ಳಾರಿಯಲ್ಲಿ ಬೆಳೀತಾ ಇದ್ದಾರೆ, ವಿಜಯನಗರಲ್ಲಿ ಬೆಳೀತಾ ಇದ್ದಾರೆ, ಕೂಡ್ಲಿಗೆಯಲ್ಲಿ ಬೆಳೀತಿದ್ದಾರೆ, ಧಾರವಾಡದಲ್ಲಿ ಬೆಳೀತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಅದು ಒಂದು ರೀತಿಯಿಂದ ನಾವು ಮೋನೋಕ್ರಾಪಿಂಗ್ ಅಂದ್ರೆ ಒಂದೇ ಬೆಳೆಯನ್ನ ನಾವು ಅವಲಂಬನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಾದದ್ದು ಏನು ಭವಿಷ್ಯ ಇದೆ ಅಂತಕ್ಕಂಥದ್ದು, ಇನ್ನೂ ಅದನ್ನ ಭವಿಷ್ಯ ಯಾವ ಥರ ಇದೆ ಅಂತಕ್ಕಂಥದ್ದನ್ನೇ ನಾವು ಅದನ್ನ ಕ್ವಶನ್ ಮಾರ್ಕ್ ಇದೆ. ಇವತ್ತಿನ ಒಳ್ಳೆ ರೇಟ್ ಇದೆ. ಒಂದು ದಿವಸ ಬಂಗಾರದಲ್ಲಿ ಇರ್ತಕ್ಕಂಥ 1 ಗ್ರಾಮ್ ರೇಟನ್ನು 1 ಕ್ವಿಂಟಲ್ ಅಡಿಕೆ ದಾಟಿ ಹೋಯಿತು. 1,16,100 ರೂಪಾಯಿ ಸಿಕ್ತು ಒಂದ್ಸಲ. ಅವತ್ತಿನ ಬೆಳೆ ನಮ್ಮ ಬಂಗಾರದಲ್ಲೇ 1,06,000 ರೂಪಾಯಿ ಇತ್ತು. ಎಲ್ಲರೂ ಬರೆದ್ರು ಪೇಪರ್ನಲ್ಲಿ, ಅಡಿಕೆ ಬೆಳೆಯು ಬಂಗಾರದ ಬೆಳೆಯನ್ನು ಮೀರಿಸಿತು ಅಂತೇಳಿ. ಆದರೆ ಅದು 1 ದಿವಸದ ಮಾತ್ರ. ನಮಗೆ ಅನಿಸ್ತಾ ಇದೆ, ಯಾವುದೇ ಒಂದು ಬೆಳೆಯನ್ನು ನಾವು ಜಾಸ್ತಿ ಬೆಳೆದಾಗ, ನಾನು ಒಂದು ಎನಾಲಿಸಿಸ್ ಮಾಡಿದ್ದೀನಿ, ಒಂದು 3 ವರ್ಷದ ಎನಾಲಿಸಿಸ್ನಲ್ಲಿ 1 ಲಕ್ಷ ಅಂದರೆ 3 ಲಕ್ಷ ಹೆಕ್ಟೇರು, 1 ಲಕ್ಷ ಪ್ರತಿ ವರ್ಷ ಬಂದರೆ ಸುಮಾರು 30,000 ಹೆಕ್ಟೇರ್ ಮಾವು ಕಟ್ಟಾಗಿದೆ. ಒಳ್ಳೆ ಮಾವು ಬೆಳೀತಕ್ಕಂಥ ಪ್ರದೇಶಗಳು. ಹೊಳಲ್ಕೆರೆ ಅಂತಿದೆ, ನಿಮಗೆಲ್ಲ ಗೊತ್ತಿರ್ಬೋದು, ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ. ಅದೇ ಥರ ಧಾರವಾಡ, ಹಾವೇರಿ ಮತ್ತು ಬೆಳಗಾವಿನಲ್ಲಿ ಮಾವು ಬಹಳ ಪ್ರಸಿದ್ಧಿಯಾಗಿ ಅಲ್ಫಾನ್ಸೋ ಬೆಳೆಯನ್ನು ಬೆಳಿತೀವಿ. ಸೊ 3 ವರ್ಷದಲ್ಲಿ ಪ್ರತಿ ವರ್ಷ 30,000 ಹೆಕ್ಟರ್ನಷ್ಟು ಮಾವು ಬೆಳೆ ಕಟ್ಟಾಗ್ತಾ ಇದೆ. ನಾವು ಹೇಳ್ಬೋದು, ಏನ್ರಿ ನೀವು ಹೇಳೋರು, ನೀವು ಇಲಾಖೆಯವ್ರು ಹೇಳೋದು ನಮ್ಗೆ ಏನು ಬೇಕಾಗಿಲ್ಲಪ್ಪ, ನಮ್ಗೆ ಯಾವ್ದು ಲಾಭ ಬರುತ್ತೆ ನಾವು ಮಾಡ್ತೀವಿ. ಅಫ್ಕೋರ್ಸ್ ಯಾವುದು ಲಾಭ ಬೀಳುತ್ತೆ ಅಂತ ಮಾಡ್ತಕ್ಕಂಥದ್ದು ನಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಆದರೆ 3 ಪಾಯಿಂಟ್ಗಳನ್ನು ನಾವು ನೆನಪಿಡಬೇಕು. ಮುಂದಿನ ಅದರ ಫ್ಯೂಚರ್ ಏನಿದೆ, ಅದರಲ್ಲೂ ಮುಖ್ಯವಾಗಿ ನಾವು ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಾಗ, ಯಾವುದು ಒಂದ್ಸಲ ನೆಟ್ ಮೇಲೆ 30 ವರ್ಷದಿಂದ ಹಿಡ್ಕೊಂಡು ಮಾವು 60 ರಿಂದ 80 ವರ್ಷ ಇರುತ್ತೆ. ಇದನ್ನು ಬೆಳೆಯುವಾಗ ಮುಂದಿನ ಭವಿಷ್ಯ ಆ ಬೆಳೆಗೆ ಏನಿದೆ. ಅದೇ ಥರ ದಾಳಿಂಬೆ ಬೆಳೆ ಈಗ ನಮ್ಮ ಇಲ್ಲಿ ದಂಪತಿಗಳು ಚೆನ್ನಾಗಿ ಬೆಳೆದಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ, ನೇರವಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಅಂತ ನನಗೆ ಕೇಶವರು ಹೇಳಿದ್ರು. ದಾಳಿಂಬೆ ಬೆಳೆದು ಕೋಟಿಗಟ್ಟಲೆ ಲಾಭವನ್ನು ಗಳಿಸಿದಂಥ ರೈತರು ಇದ್ದಾರೆ. ದಾಳಿಂಬೆ ಬೆಳೆದು ಹಾಳಾದಂಥ ರೈತರು ಮೋರ್ ದೆನ್ 50% ಇತ್ತು. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಎಲ್ಲಿ ಅವನು ಲಾಭ ಗಳಿಸಿದ, ಯಾಕೆ ಅವನು ಲಾಸ್ ಮಾಡ್ಕೊಂಡ ಅಂತಕ್ಕಂಥದ್ದು ಅನಾಲಿಸಿಸ್, ಅವರದ ಒಂದು ಯಶೋಗಾದೆ ಇರ್ಬೋದು ಅಥವಾ ಫೇಲ್ಯೂರ್ ಇರ್ಬೋದು, ಅದನ್ನು ನೋಡಿ ನಾವು ಕಲಿತಕ್ಕಂಥದ್ದು, ಅದರ ಮೇಲೆ ನಿರ್ಣಯಗಳನ್ನು ಮಾಡ್ತಕ್ಕಂಥದ್ದು ನಮ್ಗೆ ಬಿಟ್ಟಿದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ತಿಂತಕ್ಕಂಥ ಆಹಾರ ಎಷ್ಟು ಅದು ಕಲಬೆರಕೆಯಿಂದ ಕೂಡಿದೆ ಅಂತ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಕಲಬೆರಕೆ ಆಹಾರಗಳನ್ನು ತಿಂತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವು ದಿನನಿತ್ಯ ಬಳಸ್ತಕ್ಕಂಥ, ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಅಡುಗೆ ಎಣ್ಣೆ, ಖಾದ್ಯ ತೈಲ ನಮ್ಗೆಲ್ಲರಿಗೂ ಗೊತ್ತಿದ್ದಿದೆ. ಇಲ್ಲೆಲ್ಲ ಭಾಳಷ್ಟು ಹಿರಿಯರಿದ್ದೀರಿ. ನಿಮ್ಮ 30 ವರ್ಷದ ಹಿಸ್ಟ್ರಿಯನ್ನು ನೀವು ನೆನಪು ಮಾಡ್ಕೊಳ್ಳಿ. 30 ವರ್ಷ ಹಿಂಗಡೆ ಹೆಂಗಿತ್ತು, ನಮ್ಮ ಹಿಸ್ಟ್ರಿ ಏನಿದೆ ಅದು ನಿಮಗೂ ಅನ್ವಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ.
30 ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಬೆಳೆದಂಥ ಕಡಲೆ ಬೀಜ ಅಥವಾ ಕುಸುಬಿ ಬೀಜ ನಾವೇ ಹೋಗಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಗಾಣದಲ್ಲಿ ಎಣ್ಣೆ ಮಾಡ್ಕೊಂಡು ಬರ್ತಿದ್ವಿ 30 ವರ್ಷಗಳ ಹಿಂದೆ. ಕಳೆದ 30 ವರ್ಷದಲ್ಲಿ ಅದನ್ನೆಲ್ಲ ಮರ್ತ್ಬಿಟ್ವಿ. ಕೋವಿಡ್ ನಮ್ಗೆ ಒಳ್ಳೆ ಪಾಠ ಕಲಿಸ್ತಾ ಇದೆ. ಕೋವಿಡ್ ಬಂದ ನಂತರ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಾವು ಕಾಳಜಿ ಮಾಡಕ್ಕಂತ ಒಂದು ಸನ್ನಿವೇಶವನ್ನು ಅದು ಕ್ರಿಯೇಟ್ ಮಾಡ್ತು. ಇವತ್ತಿನ ದಿನಗಳಲ್ಲಿ ನಾವು ಗಾಣದ ಎಣ್ಣೆಗಳು ಅಂದ್ರೆ ನೋಡಿ ಯಾವ ತರ ನಮ್ಮ ಪ್ಯಾಟರ್ನ್ ಚೇಂಜ್ ಆಗಿದೆ. ಒಂದು ಉದಾಹರಣೆ ಕೊಟ್ಟೆ. ಈಗ ಒಂದು ಕಡಲೆ ಬೀಜ, ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚಳ್ಳಕೆರೆ ಅಂತ ಒಂದು ಊರಿದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. 30 ವರ್ಷಗಳ ಹಿಂದ್ಗಡೆ ಅಲ್ಲಿ ಪ್ರತಿದಿನ 300 ಲೋಡ್ನಷ್ಟು ಅಂದ್ರೆ 300 ಲಾರಿಯಷ್ಟು ಕಡಲೆ ಬೀಜದ ಎಣ್ಣೆ ಬೇರೆ ಬೇರೆ ದೇಶಗಳಿಗೆ ಅಂದ್ರೆ ಮುಂಬೈಯಿಂದ ಬೇರೆ ದೇಶಕ್ಕೆ ಹೋಗ್ತಿತ್ತು, ಡೆಲ್ಲಿಯಿಂದ ಅಲ್ಲಿ ಹೋಗ್ತಿತ್ತು. ಚಳ್ಳಕೆರೆ ಅಂತ ಊರಲ್ಲಿ 30 ವರ್ಷಗಳ ಹಿಂದೆ. ಇವತ್ತಿನ ದಿವಸ ಅಲ್ಲಿ ದಿವಸಕ್ಕೊಂದು ಗಾಡಿ ಹೋಗುತ್ತೆ. ಅಂದ್ರೆ ಎಲ್ಲಾ ಗಾಣಗಳು ಮುಚ್ಕೊಂಡಿದ್ದಾವೆ. ಕಡಲೆ ಬೆಳೆ ಬರತಕ್ಕಂಥ ಪ್ರದೇಶ ಕಡಿಮೆ ಆಗಿದೆ. ಈಗ ನೀವೇ ನೋಡಿ, ಮಾರ್ಕೆಟ್ನಲ್ಲಿ ಹೋಗಿ ನಾವು ಪಾಕೆಟ್ ಎಣ್ಣೆ ತಗೊಳ್ತೀವಿ. ಪಾಕೆಟ್ ಎಣ್ಣೆ ಎಷ್ಟು ರೇಟ್ ಇರುತ್ತೆ ಹಬ್ಬ ಅಂದ್ರೆ 200 ರೂಪಾಯಿ ಅಥವಾ 250 ರೂಪಾಯಿ ಇರುತ್ತೆ. ನಮಗೆ ಗೊತ್ತಿದೆ 1 kg ಕಡಲೆ ಬೀಜದ ಎಣ್ಣೆ ತೆಗಿಬೇಕಂದ್ರೆ ನಮಗೆ 3 ರಿಂದ 3.5 kg ಕಡಲೆ ಬೀಜ ಬೇಕು. ಒಳ್ಳೆ ಕಡಲೆ ಬೀಜ 180 ರೂಪಾಯಿ ಕಿಲೋ ಇದೆ. 180 × 3 ರೂಪಾಯಿ 540 ರೂಪಾಯಿ ಆಯ್ತು. ಆಮೇಲೆ ಪ್ರೊಸೆಸಿಂಗ್ ಕಾಸ್ಟ್, ಅದು ಎಣ್ಣೆ ತೆಗೆಯ ಒಂದು 50 ರೂಪಾಯಿ ಆದ್ರೆ 590 ರೂಪಾಯಿ ಆಯ್ತು. ನಿಜವಾಗಿ ನಾವು ಎಣ್ಣೆ ಪರಿಶುದ್ಧವಾಗಿ ಎಣ್ಣೆ ತಿನ್ಬೇಕಂದ್ರೆ 500 ರಿಂದ 550 ರೂಪಾಯಿ ಕೊಟ್ಟು ನಾವು 1 kg ಕಡಲೆ ಬೀಜ ತಗೋಬೇಕು. ಇವತ್ತು 200 ರಿಂದ 250 ರೂಪಾಯಿಗೆ ನಾವು ತಗೊಳ್ತೀವಿ. ಒಳ್ಳೆ ಅಡ್ವರ್ಟೈಸ್ ಬರುತ್ತೆ ಟಿವಿಯಲ್ಲಿ, ರೇಡಿಯೋದಲ್ಲಿ, ಅದನ್ನ ನೋಡಿ ನಾವು ಮಾರುವಾಗಿ ತಗೊಳ್ತೀವಿ. ಅಲ್ಲಿ ಹಾಕ್ತಕ್ಕಂಥದ್ದು ಪ್ಯಾರಾಫಿನ್ ಅನ್ನ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು. ಇದು ಒಂದು ಕೇವಲ ಒಂದು ಕಡಲೆ ಬೀಜದ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಈ ತರ ಪ್ರತಿಯೊಂದರಲ್ಲಿ ಇದೆ. ಪ್ರತಿಯೊಂದು ನಾವು ದಿನನಿತ್ಯ ನಮ್ಮ ಏನು ಆಹಾರ ಬಳಸ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನು ಟೀ ಪೌಡರ್ ಮಾಡ್ತೀವಿ, ಟೀ ಪುಡಿಯಿಂದ ಹಿಡ್ಕೊಂಡು ಏನು ನಮ್ಮ ಚಾ ಪುಡಿ ಅಂತ ಹೇಳ್ತೀವಿ, ಟೀ ಪೌಡರ್ ಇಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ನಾವು ಮಲಗುವವರೆಗೂ ಅದು ಕಲಬೆರಕೆ ಆಹಾರವನ್ನ ನಾವು ತಿಂದು ತಿಂದು ನಮ್ಮ ಆರೋಗ್ಯ, ನಾವೆಲ್ಲ ಹೇಳ್ತಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದ 95 ವರ್ಷ ಬದುಕಿದ್ದ, ನಮ್ಮ ಅಪ್ಪರು ಬಹಳ ಚೆನ್ನಾಗಿದ್ರು, 80 ವರ್ಷ 90 ವರ್ಷ ನಡ್ಕೊಂಡು ಹೋಗ್ತಿದ್ರು. ಇವತ್ತಿನ ಪರಿಸ್ಥಿತಿ ನಾವು ಕಳೆದ 6 ತಿಂಗಳಲ್ಲಿ ಒಂದು ಓದ್ತಾ ಇದ್ವಿ, ಹಾಸನಲ್ಲಿ ಒಂದೇ ದಿವಸ 45 ಜನ 35 ವರ್ಷದಿಂದ 40 ವರ್ಷದ ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತೇಳಿ. ಯಾಕಂದ್ರೆ ನಾವು ದಿನನಿತ್ಯ ತಿಂತಕ್ಕಂಥ ಕಲಬೆರಕೆ ಆಹಾರ. ಸೊ ಈ ಆಹಾರ ಎಲ್ಲಿಂದ ಬರ್ತಾ ಇದೆ? ನಾವು ಭೂಮಿಯ ತಾಯಿಯ ಒಡಲನ್ನ ವಿಷ ಹಾಕಿ ಹಾಳು ಮಾಡ್ತಾ ಇದ್ದೀವಿ. ಸಿಂಧೂರು ಪ್ರದೇಶದಲ್ಲಿ ಎಲ್ಲೆಲ್ಲಿ ತುಂಗಭದ್ರಾ ಬೆಲ್ಟ್ ಇದೆ, ಆ ಬೆಲ್ಟ್ ಅಲ್ಲಿ ಇಷ್ಟು ವಿಷ ಹಾಕಿ 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 ಭತ್ತದಲ್ಲಿ ನೀವು ಇವತ್ತು 5 ಚೀಲ ಹಾಕ್ರಿ, ನಾಳೆ 50 ಚೀಲ ಹಾಕ್ರಿ, ಆ ಇಳುವರಿ ಅಷ್ಟೇ, ಅದೆಷ್ಟು ಬರುತ್ತೆ ಅಷ್ಟೇ ಬರುತ್ತೆ. 5 ಕ್ವಿಂಟಲ್ ಅಂದ್ರೆ 5 ಕ್ವಿಂಟಲ್ ಬರುತ್ತೆ. ಏನ್ ಹಾಕಿದ್ರು ಅಷ್ಟೇ, ಅದು ಬೆಳೆ ಹೋಗ್ಲಿಲ್ಲ. ಭೂಮಿಗೆ ನಾವು ವಿಷವನ್ನ ಹಾಕಿದ್ವಿ. ಭೂಮಿಯಲ್ಲಿ ವಿಷವನ್ನ ಹಾಕಿದ್ಮೇಲೆ ಅದು ತಳಮಟ್ಟದಲ್ಲಿ ಹೋಯ್ತು, ಗ್ರೌಂಡ್ ವಾಟರ್ಗೆ ಹೋಗಿ ಪೊಲ್ಯೂಷನ್ ಆಯ್ತು. ಅದೇ ವಾಟರ್ ಅನ್ನ ನಾವು ಬೋರ್ವೆಲ್ ಹಾಕೊಂಡ್ವಿ. ಆ ಬೋರ್ವೆಲ್ ನಲ್ಲಿ ಇರ್ತಕ್ಕಂಥ ನೀರನ್ನ ಮತ್ತೆ ಬೇರೆ ಬೇರೆ ಬೆಳೆಗಳಿಗೆ ಬೆಳೆದ್ವಿ. ಆ ಬೆಳೆಗಳಿಂದ ಭೂಮಿಯನ್ನ ನಾಶ ಮಾಡಿದ್ವಿ. ಅಲ್ಲಿ ಭೂಮಿ ಅದು ಆಲ್ರೆಡಿ ವಿಷಯುಕ್ತ ಇದೆಯಾ, ಆ ಭೂಮಿಯಲ್ಲಿ ಬೆಳೆದಂತ ಆಹಾರವನ್ನು ನಾವು ತಿಂದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನು ನಾನು ಹೇಳಿದೆ ನಮ್ಮ ಆರೋಗ್ಯದ ಬಗ್ಗೆ, ಅಟ್ಲೀಸ್ಟ್ ಇದು ಇಟ್ ಹಾಸ್ ಕಮ್ ಇನ್ ಮಿಡಲ್ ಕ್ಲಾಸ್ ಅಂಡ್ ಅಬೋವ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವು ಒಳ್ಳೆ ತಿನ್ಬೇಕು ಅಂತಕ್ಕಂಥದ್ದು ಈಗ ಪ್ರಾರಂಭ ಮಾಡಿದ್ವಿ. ಕೃಷಿ ಯಾವ ತರ ಇರ್ಬೇಕಂದ್ರೆ ಸಾವಯವ ಅಥವಾ ರಾಸಾಯನಿಕ ಮುಕ್ತವಾದಂತಹ ಕೃಷಿ ಅಥವಾ ತೋಟಗಾರಿಕೆಯನ್ನು ಮಾಡಬೇಕಾಗತ್ತೆ. ಹಲವಾರು ಯೋಜನೆಗಳಿದಾವೆ ಇಲಾಖೆಯಲ್ಲಿ. ಈಗ ಜೈವಿಕ ಅಭಿಯಾನ ಅಂತ ಇಲ್ಲಿ ಬರ್ತಿದ್ರಿ, ಇದಕ್ಕೆ ಒಂದು ಯೋಜನೆ ಇದೆ, PKVY ಅಂತ, ಪಾರಂಪರಿಕ ಕೃಷಿ ವಿಕಾಸ್ ಯೋಜನಾ. ಅಂದ್ರೆ ಮುಂಚಿನ ದಿನಗಳಲ್ಲಿ ಪಾರಂಪರಿಕವಾಗಿ ಏನು ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ, ರಾಸಾಯನಿಕಗಳನ್ನ ನಾವು ಉಪಯೋಗ ಮಾಡದೆ ಏನ್ ಮಾಡ್ತಾ ಇದ್ದೀವಿ, ಅಥವಾ ರಾಸಾಯನಿಕನ್ನ ಬೆಳೆಸಿದ್ರೆ ಕಡಿಮೆ ಮಟ್ಟದಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಹಾನಿ ಆಗಲಾರ್ದಂಗೆ ಯಾವ ತರ ಮಾಡಬೇಕು ಅಂತ ಯೋಜನೆ ಈಗ ಜಾರಿಯಲ್ಲಿದೆ. ಅದೇ ತರ ನಮ್ಮ ಯಾವುದೇ ಒಂದು ಬೆಳೆಗಳನ್ನ ನೀವು ಬೆಳೆದಾಗ ಮುಖ್ಯವಾಗಿ ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯ. ನೀರಿನ ನಿರ್ವಹಣೆ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ನೀರನ್ನ ನಾವು ಬಹಳಷ್ಟು ಎಷ್ಟು ಬೇಕು ಅಷ್ಟೇ ಬಳಸಬೇಕು. ಅತಿ ಹೆಚ್ಚು ಬಳಸಬಾರ್ದು, ಕಡಿಮೆನೂ ಬಳಸಬಾರ್ದು. ಇದಕ್ಕೆ ಅತಿ ಬೆಸ್ಟ್ ಅಂದ್ರೆ ಹನಿ ನೀರಾವರಿ ಅಳವಡಿಕೆ ಮಾಡ್ತಕ್ಕಂಥದ್ದು. ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ಸ್ಪ್ರಿಂಕ್ಲರ್ ಯೋಜನೆಗಳಿದೆ, ಗಿಡಗಳನ್ನ ಕೊಡಕ್ಕೆ ಯೋಜನೆಗಳಿದ್ದಾವೆ. ಆಮೇಲೆ ಜೇನು ಪೆಟ್ಟಿಗೆ ಬಗ್ಗೆ ನಾನು ಮಾತಾಡಿದೆ, ಜೇನು ಪೆಟ್ಟಿಗೆಗೂ ಸಹ ನಾವು ಸಹಾಯಧನ ಕೊಡ್ತಕ್ಕಂಥ ಯೋಜನೆ ಇದೆ. ಪ್ರತಿಯೊಂದಕ್ಕೂ ಯೋಜನೆ ಇದೆ. ಈವನ್ ನೀವು ರೈತ ಸಂಘದವರು FPOಗಳನ್ನ ಮಾಡಿ, ರೈತ ಉತ್ಪಾದಕ ಕಂಪನಿಗಳನ್ನ ಮಾಡಿದ್ರೆ ಮುಂದೆ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಯಾವಾಗ ಕೊಯ್ಲು ಆಗುತ್ತೆ, ಕೊಯ್ಲು ಆದ್ಮೇಲೆ ಕೊಯ್ಲು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು, ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಚಾಲೆಂಜ್. ಉತ್ಪಾದನೆ ಮಾಡಿದ್ಮೇಲೆ ಅದನ್ನ ಮಾರುಕಟ್ಟೆ ಮಾಡೋದು, ಕೊಯ್ಲತ್ರ ಏನೇನಿದೆ ಅದನ್ನ ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅಥವಾ ಶೇಖರಣೆ ಮಾಡ್ತಕ್ಕಂಥದ್ದು, ಇದು ದೊಡ್ಡ ಚಾಲೆಂಜ್. ಇದು ಎಸ್ಪೆಷಲಿ ಎಲ್ಲೆಲ್ಲಿ ನಮಗೆ ತರಕಾರಿ ಬೆಳೆಗಳಿದೆ, ಟೊಮೆಟೊ,
ಎಲ್ಲಿ ಪೆರಿಷಬಿಲಿಟಿ ಅಂದರೆ ಎಲ್ಲಿ ನಾವು ಭಾಳ ದಿವಸ ಅವುಗಳನ್ನು ಇಡೋಕ್ಕಾಗಲ್ಲ, ಇಂಥದ್ರಲ್ಲಿ ಭಾಳಷ್ಟು ಚಾಲೆಂಜ್ಗಳಿದೆ. ಎಲ್ಲಿ ರೈತ ಈ ಸಮೂಹಗಳು ಒಗ್ಗಟ್ಟಾಗಿ, ರೈತರೆಲ್ಲ ಒಗ್ಗಟ್ಟಾಗಿ ಒಂದು ರೈತ ಕಂಪನಿಗಳನ್ನು ಮಾಡಿದಾಗ ಈ ಒಂದು ಕೊಯ್ಲೋತ್ತರಿಗೆ ಏನು ಬೇಕು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಮಾಡೋಕ್ಕೆ ಹಲವಾರು ಸಬ್ಸಿಡಿಗಳು ನಮ್ಮ ಇಲಾಖೆಯಲ್ಲಿದೆ. ಅದೇ ಥರ ಕೃಷಿ ಇಲಾಖೆಯಲ್ಲೂ ಭಾಳಷ್ಟು ಸಹಾಯಧನ ನೀಡ್ತಕ್ಕಂಥ ಯೋಜನೆಗಳಿದ್ದಾವೆ. ಅವುಗಳನ್ನು ಎಲ್ಲವನ್ನು ನಾವು ಬಳಸ್ಕೊಂಡ್ರೆ ಭಾಳಷ್ಟು ಮುಂದಿನ ದಿನಗಳಲ್ಲಿ ನಾವು ರೈತ ಒಬ್ಬನೇ ಬೆಳಿಬಾರ್ದು, ರೈತರು ಸಮುದಾಯವಾಗಿ ಬೆಳಿಬೇಕು. ಆಮೇಲೆ ಈ ಊರಲ್ಲಿ ಬಂದಂತೆ ನಾನು ಬರ್ತಾ ಇದ್ದಂಗೆ ಸೊಸೈಟಿಗೆ ಹೋದೆ. ಆ ಸೊಸೈಟಿಯಲ್ಲಿ ಮಾಡಿದಂತಹ ಒಂದು ಕೆಲಸ ಭಾಳಷ್ಟು 10-15 ವರ್ಷದಲ್ಲಿ ಅವರು ಭಾಳಷ್ಟು 30 ಕೋಟಿ ಟರ್ನ್ ಓವರ್ ಬಂದಿದ್ದಾರೆ ಅಂತಂದರೆ ಅಲ್ಲಿ ಒಂದು ಸಂಘಟಿತವಾದಂತಹ ಒಂದು ಮುಂದಾಳತ್ವ, ಎಲ್ಲರ ಸಹಭಾಗಿತ್ವ ಮತ್ತು ಯುನಿಟಿ ಅಲ್ಲಿ ಏನಿದೆ ಅದನ್ನು ನಾವು ಮೆಚ್ಚಲೇಬೇಕು. ಅದರಲ್ಲಿ ಮುಖ್ಯವಾಗಿ ಇದೇ ಊರಿನಲ್ಲಿ ನಮ್ಮ ರಿಟೈರ್ಡ್ ಅಡಿಷನಲ್ ಡೈರೆಕ್ಟರ್ ಮರುಸಿದ್ದೇನವರು, ಗೋಪಾಲ್ ಗೌಡರು, ಅದೇ ಥರ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಫಾದರ್ ಆಫ್ ಹಾರ್ಟಿಕಲ್ಚರ್, ತೋಟಗಾರಿಕೆ ಪಿತಾಮಹ ಬನ್ನೂರವರು ಡಾಕ್ಟರ್ M.H. ಮರಿಗೌಡರು. ಸೊ ಇಂಥ ಒಂದು ಭೂಮಿ, ಇಂಥ ಎಲ್ಲ ಅತ್ಯುನ್ನತ ವ್ಯಕ್ತಿಗಳಿಗೆ ಇದು ಜನ್ಮ ನೀಡಿದಂಥ ಭೂಮಿ. ಆದ್ದರಿಂದ ಇಲ್ಲಿ ನೀವೆಲ್ಲ ರೈತರು ಸೇರಿದರೆ ಏನೇನೋ ಸಾಧನೆ ಮಾಡ್ಬೋದು. ಯಾವುದು ಸಾಧನೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಸಾಧನೆ ಮಾಡ್ಬೋದು. ಸಂಘಟಿತವಾಗಿ ನಾವು ಹೋರಾಟ ಮಾಡಬೇಕು. ಮತ್ತು ಅದೇ ಥರ ಮುಖ್ಯವಾಗಿ ನಾವು ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಮಾರ್ಟ್, ಅದಕ್ಕೆ ಈಗೆಲ್ಲ ಸ್ಮಾರ್ಟ್ ಅಂತ ಬಂದಿದೆ. ಸ್ಮಾರ್ಟ್ ಪ್ಲ್ಯಾನಿಂಗ್ ಅಂದರೆ ಸುಮ್ಮನೆ ಹುಚ್ಚುಚ್ಚರಂಗೆ ಪ್ಲ್ಯಾನ್ ಮಾಡೋದಲ್ಲ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಕಾರ್ಪೊರೇಟ್ ಕಂಪನಿಗಳು ಯಾವ ಥರ ಕೆಲಸ ಮಾಡುತ್ತೆ ಆ ಥರ ಕೆಲಸ ಮಾಡಬೇಕು. ಮಾರುಕಟ್ಟೆಯನ್ನು ನಾವೇ ಕ್ಯಾಚ್ ಮಾಡಬೇಕು. ಎಲ್ಲಿ ಮಾರ್ಕೆಟ್ ಇದೆ, ಯಾವ ಬೆಳೆಗಳಿಗೆ ಯಾವ ಮಾರುಕಟ್ಟೆ ಇದೆ. ಹಲವಾರು ಬೆಳೆಗಳಿಗೆ ಹಲವಾರು ಮಾರುಕಟ್ಟೆಗಳಿದ್ದಾವೆ. ಆಮೇಲೆ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದು ಅವಕಾಶಗಳಿದೆ. ನಾವೀಗ ಕಳೆದ ವಾರ ಮಾವು ಬೆಳೆಗಾರರ ಒಂದು ಸಮಾವೇಶ ಮಾಡಿದ್ವಿ. ಆ ಮಾವು ಬೆಳೆಗಾರರ ಸಮಾವೇಶದಲ್ಲಿ ಅವ್ರು ಹೇಳ್ತಾ ಇರೋದು, ಅಲ್ಲಿ ಬೆಳೀತಕ್ಕಂಥ ಅಲ್ಫಾನ್ಸು ಮತ್ತು ಕೇಸರನ್ನು ನಾವು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಷ್ಟೇ ಟಾರ್ಗೆಟ್ ನಮ್ಮದು. ನಾವು ಲೋಕಲ್ ಮಾರ್ಕೆಟಿಗೆ ಏನು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿಯೂ ಧಾರವಾಡ, ಬೆಳಗಾವಿ, ಹಾವೇರಿ, ಗದಗ, ಉತ್ತರ ಕನ್ನಡದ ಸುಮಾರು 12 ಜಿಲ್ಲೆ ರೈತರು ಬಂದಿದ್ರು. ಅವರು ಒಂದೇ ಒಂದು ಟಾರ್ಗೆಟ್ ಏನಂದರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಲೋಕಲ್ ಮಾರ್ಕೆಟ್ಗೆಲ್ಲ. ಆ ಥರ ಅವ್ರ ಟ್ರೈನಿಂಗು ಅಂದರೆ ಅವರೇ ಕೇಳ್ತಾರೆ, ನಾವು ಯುರೋಪ್ ದೇಶಕ್ಕೆ ನಾನು ಮಾರುಕಟ್ಟೆ ಮಾಡಬೇಕಂದ್ರೆ ನನಗೆ ಟ್ರೈನಿಂಗ್ ಕೊಡಿ, ಅಮೇರಿಕಕ್ಕೆ ನಾನು ಮಾಡಬೇಕಂದ್ರೆ ನನಗೆ ಟ್ರೈನಿಂಗ್ ಕೊಡಿ. ಅದೇ ಥರ ನಮ್ಮ ದಾಳಿಂಬೆ ಭಾಳಷ್ಟು ರಫ್ತಾಗ್ತಾ ಇದೆ ಭಾಳಷ್ಟು ಜಿಲ್ಲೆಗಳಿಂದ. ಸೊ ಹಲವಾರು ಯೋಜನೆಗಳಿದ್ದಾವೆ, ಇದರ ಸದುಪಯೋಗ ಅಂತ ಪಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ತಾಲೂಕು ಮಟ್ಟ ಶಾಂತ ಅವರು. ಅವರಿಗೆ ನೀವು ಭೇಟಿ ಆದರೆ ತಾಂತ್ರಿಕ ಮಾಹಿತಿ ಇರ್ಬೋದು ಅಥವಾ ಯಾವುದೇ ಒಂದು ಯೋಜನೆಗಳ ಬಗ್ಗೆ ತಾವು ತಿಳ್ಕೊಬೇಕಂದ್ರೆ ಅದರ ಬಗ್ಗೆ ನಮಗೂ ಸಹ ಕೇಳ್ಬೋದು. ಈ ಒಂದು ಸಮಾವೇಶಕ್ಕೆ ನಾನಿಲ್ಲಿ ಕರೆದು ನನಗೆ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೂ ಆಕಾಶವಾಣಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಅರ್ಪಿಸಿ ನಮ್ಮ 4 ಮಾತನ್ನು ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿಯ ಅರವಿಂದ್ ಮುನಿಸ್ವಾಮಿ ಗೌಡ ಮತ್ತು ಕೃತಿ ತಿಮ್ಮೇಗೌಡ ದಂಪತಿ ದಾಳಿಂಬೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ನಮಸ್ಕಾರ ಎಲ್ಲರಿಗೂ. ಕೃಷಿ ರಂಗದ ಹೆಮ್ಮರುಗಳು ನೀವೆಲ್ಲ ಇಲ್ಲಿ ಕೂತಿದ್ದೀರಾ. ನಮ್ಮಂತ ಚಿಗುರುಗಳನ್ನ ಕರೆತು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಥ್ಯಾಂಕ್ ಯು. ಕೋವಿಡ್ ಟೈಮ್ವರೆಗೂ ಸರ್ ನಮ್ದು ಕೃಷಿಯ ಬಗ್ಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಊರಲ್ಲಿ ತೋಟ ಇತ್ತು, ಒಂದು 2-3 ಎಕರೆ. ಬೆಂಗಳೂರಲ್ಲಿ ಸಾಫ್ಟ್ವೇರು ಅದೇ ಕೆಲಸದಲ್ಲಿದ್ವಿ. ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಅವರು ನಿವೃತ್ತರಾದರು. ಕೋವಿಡ್ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ನಮ್ದು ಓನ್ ಕೃಷಿ ಅಂತ ಯೋಚನೆ ಮಾಡಿ ದಾಳಿಂಬೆ ಬೆಳೆಯೋಣ. ಅವಾಗ ಇನ್ನೂ ನಮ್ಮ ಏರಿಯಲ್ಲಿ ಅಷ್ಟೊಂದು ದಾಳಿಂಬೆ ಇನ್ನೂ ಯಾರು ಸ್ಟಾರ್ಟ್ ಮಾಡಿರಲಿಲ್ಲ. ಆವಾಗ ಶುರು ಹಚ್ಕೋತಿದ್ರು. ಸೊ ನಮ್ಮ ಊರಲ್ಲಿ ನಮ್ಮದೇ ಫಸ್ಟು ದಾಳಿಂಬೆ ಬೆಳೆ. ಇವಾಗ ಸುತ್ತಲೂ ಮುತ್ತಲು 6,000 ಎಕರೆ ಹಾಕಿದ್ದಾರೆ ಲಾಸ್ಟ್ ಒಂದು 4-5 ಇಯರ್ಸಲ್ಲಿ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ತಂದೆ ಆನ್ಲೈನಲ್ಲಿ ಗುಜರಾತಲ್ಲಿ ಯಾರೊಬ್ರು ಟ್ರೈನಿಂಗ್ ಕೊಡ್ತಿದ್ರು. ಅಲ್ಲಿ ಹೋಗಿ ಕಲಿತು 1 ತಿಂಗಳು ಬಂದು ನಮಗೆಲ್ಲ ಹೇಳಿ ಪ್ರಯತ್ನ ಪಟ್ಟು ಒಂದಷ್ಟು ಸಕ್ಸಸ್ ಕಂಡಿದ್ದೀವಿ. ಅದಕ್ಕೆ ಒಂದಷ್ಟು ಶೇರ್ ಮಾಡೋಣ ಅಂತ ಆಪರ್ಚುನಿಟಿ ಥ್ಯಾಂಕ್ ಯು ಹೇಳಬೇಕು ಆಲ್ ಇಂಡಿಯಾ ರೇಡಿಯೋಗೆ ಕರೆದು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ದಾಳಿಂಬೆ ಬೆಳೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಳ್ಳೆ ಏರಿಕೆ ಕಂಡಿದೆ. ಆದರೆ ಆರೋಗ್ಯದ ಅರಿವು ಜಾಸ್ತಿ ಆಗ್ತಿದ್ದಂಗೆ ಅದರ ಬೇಡಿಕೆನೂ ಜಾಸ್ತಿ ಆಗ್ತಿದೆ. ಇದು ಎಲ್ಲ ಥರದ ಮಣ್ಣು ವಾತಾವರಣದಲ್ಲಿ ಬೆಳಿಬೋದು. ದಾಳಿಂಬೆ ಕಷ್ಟಕರ ಅಂತ ಹೇಳ್ತಿದ್ರು, ಹೌದು ಕರೆಕ್ಟ್. ಬಟ್ ಅದರ ಪದ್ಧತಿಗಳನ್ನು ಫಾಲೋ ಮಾಡಿದ್ರೆ
ಸಕ್ಸಸ್ ಸಿಗುತ್ತೆ ಅನ್ನೋದು ನಾವು ಟ್ರೈ ಮಾಡಿ ಟೆಸ್ಟ್ ಮಾಡಿರೋದು ಒಂದು ಎಕ್ಸಾಂಪಲ್. ಬಟ್ ತುಂಬಾ ನೀರು ಅಥವಾ ಮಳೆ ಪ್ರದೇಶಗಳಲ್ಲಿ ರೋಗ ಕಾಟ ಜಾಸ್ತಿ ಆಗುತ್ತೆ. ಬಿಟ್ರೆ ಅಲ್ಲೂ ಬೆಳಿಬೋದು, ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ ಅದನ್ನೆಲ್ಲ ಓವರ್ಕಮ್ ಮಾಡಕ್ಕೆ. ಭಾರತದಲ್ಲಿ ಹಲವಾರು ತಳಿಗಳಿವೆ. ಅದರಲ್ಲಿ ಭಾವ, ಗಣೇಶ, ಕೇಸರ್ ಅನ್ನೋ ತಳಿಗಳು ಜಾಸ್ತಿ ಇದೆ. ಅದರಲ್ಲಿ ಭಾಗವ ಅನ್ನೋದು ಈ ನಡುವೆ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಅದರಲ್ಲಿ ಕಾಯಿನ ಗಾತ್ರ ದೊಡ್ಡದು, ಹಣ್ಣುಗಳು ತುಂಬಾ ಒಳ್ಳೆ ಬಣ್ಣ, ಟೇಸ್ಟ್ ತುಂಬಾ ಸಿಹಿ, ಜಾಸ್ತಿ ದಿವಸ ಸ್ಟೋರ್ ಮಾಡ್ಬೋದು. ಈ ವಿಷಯಗಳಿಗೆ ಈ ನಡುವೆ ಭಾಗವ ವೆರೈಟಿ ಜಾಸ್ತಿ ಬೆಳೀತಿದ್ದಾರೆ. ಸೊ ಮಹಾರಾಷ್ಟ್ರ ನಂಬರ್ 1 ದಾಳಿಂಬೆ ಬೆಳೆಯೋದ್ರಲ್ಲಿ ಇಂಡಿಯಾದಲ್ಲಿ. ಸೊ ಕರ್ನಾಟಕ ಇವಾಗ ಪ್ರಾಬ್ಲಿ ನಂಬರ್ 2 ಅಂತ ಹೇಳ್ಬೋದು, ಅಷ್ಟು ಜಾಸ್ತಿ ಆಗಿದ್ದೀವಿ ನಾವು ಬೆಳೆಯೋದ್ರಲ್ಲಿ. ಕ್ವಿಕ್ ಆಗಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ವಿ ಬೆಳೆನ ಅಂತ ಹೇಳೋದಕ್ಕೆ ಮುಂಚೆ ನಮ್ಮ ತೋಟದಲ್ಲಿ, ನಮ್ಮ ಜಮೀನಲ್ಲಿ ರಾಗಿ ಬೆಳೀತಿದ್ರು 30-40 ವರ್ಷ ಕಾಲದಿಂದನೂ. ಸೊ ಫಸ್ಟ್ ಉಳುಮೆ ಮಾಡಿ, ರೋಟ್ರಿ ಮಾಡಿ, ಕಳೆಗಳೆಲ್ಲ ತೆಗೆದು ಮಣ್ಣನ್ನು ತಯಾರು ಮಾಡ್ಕೋಬೇಕು. ಆಮೇಲೆ ಬೆಡ್ ಮಾಡ್ಕೋಬೇಕು 1-1.5 ಅಡಿ, ಯಾಕಂದ್ರೆ ಜಾಸ್ತಿ ನೀರು ಬೇಕಾಗಲ್ಲ. 1-1.5 ಅಡಿ ಬೆಡ್ ಮಾಡ್ಕೊಂಡು ಗಿಡ ನೆಡಕ್ಕೆ 1 ತಿಂಗಳ ಮುಂಚೆ 2 ಅಡಿ ಬೈ 2 ಅಡಿ ಗುಣಿ ತೋಡಿ, ಒಂದು 20 kg ಕೊಟ್ಟಿಗೆ ಗೊಬ್ಬರ, ಒಂದು 2 kg ಎರೆ ಗೊಬ್ಬರ, 1 kg ಬೇವಿನ ಹಿಂಡಿ ಹಾಕಿ ಮಣ್ಣು ಮಿಶ್ರಿತ ಮಾಡಿ ತಯಾರು ಮಾಡ್ಕೋಬೇಕು. ಒಳ್ಳೆ ನೀರು ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಂಡ್ಮೇಲೆ ಜಾನ್ವರಿ ಟು ಮಾರ್ಚ್ ಅಥವಾ ಜುಲೈ ಟು ಆಗಸ್ಟ್ ತಿಂಗಳಲ್ಲಿ ಗಿಡ ನೆಡ್ಬೋದು. ಗಿಡ ನೆಟ್ಟ ಟೈಮಲ್ಲಿ ಹೂರ್ಗೋಲ್ ಕೊಟ್ಬಿಟ್ಟು ಅದಕ್ಕೆ ಒಂದು ಸಪೋರ್ಟ್ ಕೊಡಬೇಕು. ಸೊ ಟಿಶ್ಯೂ ಕಲ್ಚರ್ ಇಂದ ಪ್ರೊಡ್ಯೂಸ್ ಆಗಿರೋ ಸಸಿಗಳು ಬೆಟರ್, ಯಾಕಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಡ್ರಿಪ್ ಇರಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀರು ಕಟ್ಟೋ ಥರ ನೀರು ಬಿಡೋಕ್ಕಾಗಲ್ಲ. ಆದಷ್ಟು ಕಮ್ಮಿ ನೀರು, ಬೇಕಾದಷ್ಟು ನೀರು ಕೊಟ್ಟರೆ ಸಾಕು. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು, ಇಲ್ಲಿನ ಥರ ನೀರಿನ ಸಮೃದ್ಧಿ ಕಮ್ಮಿ ನಮಗೆ. ನಮ್ಮ ತೋಟದಲ್ಲಿ 2 ಬೋರ್ ಇದೆ. 1400 ಅಡಿ 1 ಬೋರು, 1200 ಅಡಿ 1 ಬೋರು. 2ರಲ್ಲೂ ಅರ್ಧ ಇಂಚ್ ನೀರು ಬರುತ್ತೆ. ವಾರಗಟ್ಟಲೆ ಅದನ್ನ ದಿನಕ್ಕೆ 2 ಸತಿ ಕರೆಂಟ್ ಕೊಡ್ತಾರೆ. ಅದನ್ನೆಲ್ಲ ಪಂಪ್ ಮಾಡಿ ಒಂದು ಸ್ಟೋರೇಜ್ ಏರಿಯಲ್ಲಿ 1,00,000 ಲೀಟರ್ ಸ್ಟೋರ್ ಮಾಡೋ ಅಂತ ನೀರಿನ ಟ್ಯಾಂಕ್ ಕಟ್ಟಿದ್ದೀವಿ. ಅದ್ರಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ವಾರಕ್ಕೆಲ್ಲ ಸ್ಟೋರ್ ಮಾಡೋದು, 1 ಟ್ಯಾಂಕ್ ತುಂಬಿದ್ರೆ 2 ದಿವಸ ಡ್ರಿಪ್ ಇರಿಗೇಷನ್ ಬಿಟ್ರೆ ನೀರು ಖಾಲಿ ಆಗುತ್ತೆ. ಸೊ ಅಷ್ಟು ನೀರಲ್ಲಿ ಸಾಕು, ಬೆಳಿಬೋದು ಆರಾಮಾಗಿ. ಮೊದಲನೇ ವರ್ಷ ಸರ್ ಚೆನ್ನಾಗಿ ಗಿಡವನ್ನು ಸಾಕಿ ಅದನ್ನ ಬೆಳೆಸಬೇಕು. 6 ಇಂಚ್ಗಿಂತ ಜಾಸ್ತಿ ರಂಬೆಗಳು ಬಂದಾಗ ಅದನ್ನು ಚಿವುಟಿ ಒಳ್ಳೆ ಕ್ಯಾನೋಪಿ ಥರ ಬೆಳೆಸ್ಕೋಬೇಕು. ಅದನ್ನ ವಾಟರ್ ಶೂಟ್ಸ್ ಅಂತ ಬೆಳೆಯುತ್ತೆ ಪಕ್ಕದಲ್ಲಿ, ಅದೊಂದು 3-4 ಬಾರಿ ವರ್ಷದಲ್ಲಿ ತೆಗಿಬೇಕಾಗುತ್ತೆ, ಇಲ್ಲಾಂದ್ರೆ ಗಿಡಕ್ಕಿಂತ ಮೇಲಕ್ಕೆ ಬೆಳೆದ್ಬಿಡುತ್ತೆ. ಸಾಕಷ್ಟು ಕೀಟ ಬಾಧೆನೂ ಇರುತ್ತೆ. ಸೊ ದಾಳಿಂಬೆ ಅಂದಮೇಲೆ ಸೊ ಎಲೆ ಮತ್ತು ಹಣ್ಣು ಚುಕ್ಕೆ ರೋಗ, ಅಂತ್ರಕೋಸ್ ಅಂತ ಕರೀತಾರೆ. ಹಣ್ಣುಗಳಲ್ಲಿ ಬ್ಲ್ಯಾಕ್ ಮಾರ್ಕ್ ಬರುತ್ತೆ, ಕಪ್ಪು ಚುಕ್ಕೆಗಳು, ಅಥವಾ ಒಣಗೋಗ ಸ್ಟಾರ್ಟ್ ಆಗುತ್ತೆ, ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ್ಣುಗಳು. ಸೊ ಅವುಗಳ ಮತ್ತು ಸೊರಗು ರೋಗ, ವಿಲ್ಟ್ ಅಂತ ಬರುತ್ತೆ. ಗಿಡಗಳು ಏನು ಕಾರಣ ಇರಲ್ಲ, ಚೆನ್ನಾಗಿ ಹಣ್ಣು ಬಿಟ್ಟಿರುತ್ತೆ, ಸಡನ್ನಾಗಿ ಹೋಗುತ್ತೆ. ಸೊ ಇವೆಲ್ಲ ಮ್ಯಾನೇಜಬಲ್. ಓನ್ಲಿ ನಾನ್ ಮ್ಯಾನೇಜಬಲ್ ರೋಗ ಅಂದರೆ ಬ್ಲೈಟ್ ಅಂತ ಬರುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ. ಅದು ಗಾಳಿಯಲ್ಲೂ ಬರುತ್ತೆ. ಸೊ ಪಕ್ಕದ ತೋಟದಲ್ಲಿ ಬಂದಿದ್ರೆ ಅಲ್ಲಿಂದ ಬರೋ ಗಾಳಿಯಲ್ಲೂ ನಮ್ಮ ತೋಟಕ್ಕೆ ಬರೋ ಅದನ್ನ ಇಷ್ಟುವರೆಗೂ ಅದನ್ನ ಬಂದ ಮೇಲೆ ಸ್ಪ್ರೇ ಮಾಡಿ ಅದನ್ನ ಹೋಗಿಸ್ತೀನಿ ಅನ್ನೋದು ಇನ್ನೂ ಡೆವಲಪ್ ಆಗಿಲ್ಲ. ಸೊ ಅದೊಂದು ಹೇಳ್ತಿದ್ರು, ತುಂಬ ಜನ ಹಾಳಾದವರು ಇದ್ದಾರೆ ಅಂತ. ಇಂಥ ರೋಗಗಳು ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಅಂತಲ್ಲ, ಸುತ್ತಲುಮುತ್ತಲು ಗಾಳಿ, ಬೇರೆ ತೋಟದಲ್ಲಿ ಆಗಿರೋ ತೊಂದರೆಗಳಿಂದ ನಮ್ಮ ತೋಟಗಳಿಗೂ ಬಂದು ಹಾಳಾದ ತುಂಬ ಜನ 1 ವರ್ಷ 2 ವರ್ಷಕ್ಕೆ ತೆಗೆದಾಕ್ಬಿಟ್ರು ಇದ್ದಾರೆ. ಸೊ ಹೇಗೆ ಪ್ರಿವೆಂಟಿವ್ ಮಾಡ್ಕೋತೀವಿ ಅದನ್ನ ಆಗದಿರಂಗೆ ನೋಡ್ಕೊಳೋದು ಇಂಪಾರ್ಟೆಂಟ್. ಹಣ್ಣಿನೋ ಮಾಡಿ ಆಯಿತು, ಇದನ್ನ ಇವಾಗ ಒಳ್ಳೆ ಬೆಳೆ ತಗೊಳೋದು ಹೇಗೆ, ಸ್ವಂತ ಮಾರುಕಟ್ಟೆ ಮಾಡಿ ಅಂತ ನನ್ನ ಶ್ರೀಮತಿಗಳು ಬಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ. ನಮಸ್ಕಾರ, ನಾನು ಕೃತಿ. ಒಂದು ವಿಷಯ ಅರವಿಂದ್ ಅವ್ರು ಬಿಟ್ಟಿದ್ದು ಹೇಳೋದು ಅಂದರೆ, ನಾವಿಬ್ಬರು ಇನ್ನೂ IT ಕೆಲಸ ಮಾಡ್ತಿರೋರು, IT ಬಿಟ್ಟಿಲ್ಲ. ಸೊ ನಾವು ಬರೀ ವೀಕೆಂಡ್ ರೈತರು. ನಿಮ್ಮ ಹಾಗೆ ನಾವೆಲ್ಲ ಬಾಸ್ ಆಫ್ ಆರ್ ಸೆಲ್ಸ್ ಅನ್ನೋದು ಬರೀ ವೀಕೆಂಡಲ್ಲಿ ಆಗ್ತೀವಿ. ಮಿಕ್ಕಿದ ದಿನ ನಾವು ಜೀತದಾಳೆ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತೀವಿ. ವೀಕೆಂಡಲ್ಲಿ ರೈತರಾಗಿ ನಮಗೋಸ್ಕರ ನಾವು ದುಡಿತೀವಿ. ಅಂದರೆ
ಸ್ವಾಭಿಮಾನ, ನಮಗೆ ಕೃಷಿ ಕಡೆ ತಿರುಗಿದ ಮೇಲೆ ಸ್ವಾಭಿಮಾನ ಅಂದ್ರೇನು ಅನ್ನೋ ಅರಿವಾಗಿದೆ. ಎಷ್ಟು ಮಟ್ಟಿಗೆ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೋದು, ನಮ್ಗೆ ಎಷ್ಟು ಮಟ್ಟಿಗೆ ಸ್ವತಂತ್ರ ಇರುತ್ತೆ ಅನ್ನೋದು ಕೃಷಿ ಮಾಡಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದೆ. ಅವರು ದಾಳಿಂಬೆ ಹೆಂಗೆ ಬೆಳೆಯೋದು, ಅದಕ್ಕೆ ಏನೇನು ಕಷ್ಟಗಳು ಬರುತ್ತೆ ಅನ್ನೋದನ್ನ ಹೇಳಿದ್ರು. ನಾನು ದಾಳಿಂಬೆ ಬೆಳೆದ್ವಿ, ಆದರೆ ಅದನ್ನು ಹೆಂಗೆ ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋದಕ್ಕೆ ನಮ್ಮದೊಂದು ಸಣ್ಣ ಉದಾಹರಣೆ ತಗೋತೀವಿ. ಇನ್ನು 4 ವರ್ಷದ ಕೆಳಗಡೆ 2022 ಅಲ್ಲಿ ನಮ್ಮದು ಫಸ್ಲು ಬಂದಿದ್ದು. ಅವತ್ತು ಸ್ವಲ್ಪ ಜನ ನಮ್ಮ ಸ್ನೇಹಿತರನ್ನ ತೋಟಕ್ಕೆ ಕರೆದಿದ್ವಿ, ಹಂಚ್ಕೊಳ್ಳೋಣ, ಹಣ್ಣನ್ನು ತಿಂದು ಬನ್ನಿ ಅಂತ. ನಮ್ಗೆ ಅವತ್ತು ಅವ್ರ ತೋಟಕ್ಕೆ ಬಂದಾಗ ಗೊತ್ತಾಗಿದ್ದೇನು ಅಂದರೆ, ನಾವು ಬೆಂಗಳೂರಲ್ಲಿ ಬೆಳೆದಿದ್ದೀವಿ, ಸೊ ನಿಮಗಿದು ಆಶ್ಚರ್ಯ ಅನಿಸ್ಬೋದು, ಆದರೆ ಹಣ್ಣನ್ನು ಗಿಡದಿಂದ ಕಿತ್ತು ಅದರದ್ದು ತಾಜಾತನದಲ್ಲಿ ನಾವು ಅದನ್ನು ಸೇವಿಸ್ತೀವಲ್ಲ, ಆ ರುಚಿ ಬೆಂಗಳೂರಲ್ಲಿರೋರು ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕೆಂದರೆ ಅದು ನಮ್ಮ ಕೈಗೆ ಬರೋಷ್ಟರಲ್ಲಿ ನೀವು ಬೆಳೆದಿರೋ ಬೆಳೆ ಸುಮಾರು 20-30 ದಿವಸ ಖಂಡಿತ ಆಗಿರುತ್ತೆ. ಸೊ ಒಂದು ಹಣ್ಣಿನ ತಾಜಾತನ ರುಚಿ ಅವ್ರ ಮುಖದಲ್ಲಿ ನೋಡಿದಾಗ ಗೊತ್ತಾಯಿತು ಎಷ್ಟು ಇಂಪಾರ್ಟೆಂಟ್ ಒಬ್ಬರು ಗ್ರಾಹಕರಿಗೆ ಅದನ್ನು ಸೇವಿಸೋದು ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಗೊತ್ತಾಯಿತು. ಅವ್ರು ಅವಾಗ ಅಂದರು, ನಾವು ಯಾಕೆ ನಮ್ಮ ಬಂಧುಗಳನ್ನ ಸ್ನೇಹಿತರನ್ನ ಕರ್ಕೊಂಡ್ಬರ್ತೀವಿ, ನಾವು ಇಲ್ಲೇ ಬಂದು ನಿಮ್ಮ ಹತ್ರ ಖರೀದಿಸ್ಬೋದಾ ಅಂತ ಕೇಳಕ್ಕೆ ಶುರು ಮಾಡೋದು. ಆವಾಗ ಹುಟ್ಕೊಂಡಿದ್ದೆ ನಮ್ಮ ಐಡಿಯಾ ಪಿಕಪ್ ಆಮ್ ಅಂತ. ಈ ಪಿಕಪ್ ಆಮ್ ಐಡಿಯಾ ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಬೆನ್ನೆಲುಬಾಗಿ ನಮ್ಮ ಸ್ನೇಹಿತರ ಬಳಗ ನಿಂತರು. MMT ಬೆಸುಗೆ ಅನ್ನೋ ಬಳಗ ಅವರೆಲ್ಲ ಬಂದು ಕೈ ಜೋಡಿಸಿದ್ರು ನಮ್ಮ ಜೊತೆ. ಫಸ್ಟ್ ಬರೀ ನಮ್ಮ ಆತ್ಮೀಯ ಬಳಗದಲ್ಲಿ ಮಾತ್ರ ನಡೆದಿದ್ದು ಒಂದು ಸಣ್ಣ ಪ್ರಯತ್ನ. ತೋಟಕ್ಕೆಲ್ಲರೂ ಬಂದರು, ಅವ್ರ ಸ್ನೇಹಿತರನ್ನ ಬಂಧುಗಳನ್ನ ಕರ್ಕೊಂಡ್ಬಂದು ನಮ್ಮ ಹತ್ರ ಅವರೇ ಹಣ್ಣು ಕಿತ್ತು ಖರೀದಿಸಿದಾಗ ಎಷ್ಟೊಂದು ಜನ ಕುಟುಂಬ ಸಮೇತ ಬಂದಾಗ ಹೇಳ್ತಾ ಇದ್ರು, ಈಗಿನ ಕಾಲದಲ್ಲಿ ಮಕ್ಳು ಅಂತಾರೆ ಒಂದು ದಾಳಿಂಬೆ ಹಣ್ಣು ಎಲ್ಲಿ ಸಿಗುತ್ತೆ ಅಂದರೆ ಯಾವುದೋ ಮಾಲಲ್ಲಿರೋ ಒಂದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತಾರೆ ಹೊರತು ಯಾರಿಗೂ ಗಿಡದಲ್ಲಿ ಹೆಂಗೆ ಬರುತ್ತೆ ಅನ್ನೋದು ನೋಡಿರಲ್ಲ. ಸೊ ಈ ಐಡಿಯಾ ತುಂಬ ಚೆನ್ನಾಗಿ ಒಂದು ಮನೆ ಮಾತಾಗ್ತಾ ಹೋಯಿತು. ವರ್ಷದಿಂದ ವರ್ಷ ತುಂಬ ಜನ ಬರ್ಲಿಕ್ಕೆ ಆರಂಭಿಸಿದ್ರು. ಕೆಲವ್ರು ಕೇಳೋಕ್ಕೂ ಶುರು ಮಾಡಿದ್ರು, ಆನ್ಲೈನ್ ಡೆಲಿವರಿ ಮಾಡ್ತೀರಾ ಅಂತ. ಸೊ ಈ ಆನ್ಲೈನ್ ಡೆಲಿವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಅದೇ ಸ್ನೇಹಿತರ ಬಳಿಗ ಅವ್ರವ್ರ ಸುತ್ತ ಇರೋ ಏರಿಯಾನ ಕವರ್ ಮಾಡ್ತಾ ಅಲ್ಲಿಂದ ಬರೋ ಆರ್ಡರ್ಸ್ಗೆ ಅವರೇ ಹೋಗಿ ಕೊಟ್ಟು ಹಣ್ಣನ್ನ ಎಷ್ಟು ತಾಜವಾಗಿರ್ಬೇಕಾದ್ರೇ ಅವ್ರ ಮನೆ ತಲುಪಿಸೋದನ್ನ ನಾವು ಪ್ರಯತ್ನ ಪಟ್ವಿ. ಕಿತ್ತ ಹಣ್ಣು 2-3 ದಿವಸದಲ್ಲಿ ಅವ್ರ ಮನೆ ಸೇರಿದಾಗ ಅವರಿಂದ ಬಂದ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ವರ್ಷದಿಂದ ಬೆಳೀತಾ ಹೋದ್ವಿ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾರ್ಕೆಟಿಂಗ್ ಮಾಡೋದು ತುಂಬ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಬೆಳೆಯೋದು ಅಷ್ಟೇ ಅಲ್ಲ. ರೈತರಿಗೆ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಬೋದು. ದಾಳಿಂಬೆಯಲ್ಲಿ ನಾನು ಇದು ಹಣ್ಣುಗಳಲ್ಲಿ ಒಂದು ಉದಾಹರಣೆ, ತಾಜಾತನ ಅನ್ನೋದು ಹಣ್ಣುಗಳಲ್ಲಿ ಒಂದು ಉದಾಹರಣೆ. ಅದು ನಿಮ್ದು ಪ್ರತಿಯೊಂದು ಬೆಳೆಯಲ್ಲೂ ಅದರದ್ದೇ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅಂದರೆ ಗ್ರಾಹಕರಿಗೆ ಒಂದು ರೀತಿ ಬೇಕಾಗಿರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ಬೇಕು ಗ್ರಾಹಕರಿಗೆ ಅದ್ರ ರೀತಿ ನಾವು ಅದನ್ನು ಒಂದು ಪ್ಲ್ಯಾನ್ ಮಾಡಿ ಸ್ಟ್ರಾಟಜಿ ಮಾಡಿ ಅದನ್ನು ನಾವು ಮಾರ್ಕೆಟಿಗೆ ತಲುಪಿಸೋದನ್ನ ನಾವು ಅರ್ಥಕೊಳ್ಬೇಕು. ಅಲ್ಲಿ ನಮಗೆ ಒಂದು ಪ್ರಾಫಿಟ್ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಬರೀ ಒಂದು ಸ್ಯಾಟರ್ಡೆ ಸಂಡೇ ಮಾಡಿ ಇಷ್ಟು ಮಾಡಬಹುದು ಅಂದರೆ ನೀವು ಪೂರ್ತಿ ಎಲ್ಲ ದಿನ ಮಾಡೋರು ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೋದು ಅನ್ನೋ ನನ್ನ ಅನಿಸಿಕೆ. ಸೊ ಈ ಎರಡೂ ಆನ್ಲೈನ್ ರಿಟೇಲ್ ಮತ್ತು ಹೋಲ್ಸೇಲ್ ಎರಡೂ ಮಾಡಿಕೊಂಡು ನಮ್ಮ ಪ್ರಾಫಿಟ್ ಮಾರ್ಜಿನ್ನು ಚೆನ್ನಾಗಿ ಬೆಳೀತಾ ಇದೆ. 17 ಟನ್ ನಾವು ರಿಟೇಲಿಂಗಲ್ಲೇ ಒಂದು 8 ಲಕ್ಷ ಅಷ್ಟು ಮಾಡ್ತೀವಿ. ಮಿಕ್ಕಿದ ಹಣ್ಣು ಹೋಲ್ಸೇಲ್ಗೆ ಹೋದ್ರೆ ಮಿಕ್ಕಿದ ದುಡ್ಡು ಬರುತ್ತೆ, ಅದು ಒಂದು 8-10 ಲಕ್ಷ ಬರುತ್ತೆ. ಸೊ ನಾವು ಖರ್ಚು ಬಿಟ್ಟು ನಮ್ಮದು ಆದಾಯ ವರ್ಷಕ್ಕೆ ಒಂದು 10-12 ಲಕ್ಷ ಇರುತ್ತೆ. ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅದೇ ತಿರ್ಗಾ ಹೇಳ್ದಂಗೆ ನೀವು ಪ್ರತಿದಿನ ರೈತರಾಗಿರೋದ್ರಿಂದ ನೀವು ಇನ್ನೂ ಹೆಚ್ಚು ಮಾಡ್ಬೋದು. ನನ್ನನ್ನು ಕೇಳಿದ್ರೆ ಒಂದಿನ ಮುಂದೊಂದು ದಿನ IT ಬಿಟ್ಟು ಪೂರ್ತಿಯಾಗಿ ರೈತರಾಗೋ ಆಸೆ ಅಂತೂ ಡೆಫಿನೆಟ್ಲಿ ಇದೆ. ಆಕಾಶವಾಣಿಗೆ ನಮ್ಮ ಈ ಅನಿಸಿಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ KPTCLನ SP TP ಶಿವಕುಮಾರ್, ಬೆಂಗಳೂರಿನ ಇನ್ಫೋಟೆಕ್ ಇನ್ಫೋ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ YS ಕೆಂಪೇಗೌಡ, ಸಾರ್ವಜನಿಕ ಆರೋಗ್ಯ ಇಲಾಖೆಯ ನಿವೃತ್ತ ವಿಶೇಷ ಕಾರ್ಯದರ್ಶಿಗಳಾದ T ಬೋರೇಗೌಡ ಅವರು ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಹರ್ಷ DN ಅವರು ಬರೆದಿರುವ
ಅರ್ಚನಾ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಆಕರ್ಷಣೆಯಾಗಿದ್ದು ಕೃಷಿ ರತ್ನ ಪ್ರಶಸ್ತಿ ಪ್ರದಾನ. ಈ ಬಾರಿಯ ಕೃಷಿ ರತ್ನ ಪ್ರಶಸ್ತಿಯನ್ನು ಶ್ರೀಮತಿ HR ಮಂಜುಳಾ ಮತ್ತು ಶ್ರೀ YS ರಾಮಸ್ವಾಮಿ ಕೃಷಿಕ ದಂಪತಿಗೆ ನೀಡಿ ಗೌರವಿಸಲಾಯಿತು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಕೃಷಿ ಪೂರಕ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ, ಎರೆಗೊಬ್ಬರ ಪ್ರದರ್ಶನ ಹಾಗೂ ಮಾರಾಟ, ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಸಹ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬನ್ನೂರಿನ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಎಂ ಪ್ರಕಾಶ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭದಲ್ಲಿ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇದೊಂದು ಶಿಕ್ಷಣ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ನಮ್ಮ ಆಕಾಶವಾಣಿ ಕೇಶವಮೂರ್ತಿಯವರು ಇಲ್ಲಿ ಬಹಳ ಪ್ರಮುಖವಾಗಿ ಶ್ರಮ ಮಾಡಿದ್ದಾರೆ. ಜೊತೆಗೆ ಅಗ್ರಿಯಾನ, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಕೃಷಿ ಸಂಘಗಳ ಒಕ್ಕೂಟ, ಸಮುದ್ಯತ ಸಂಘ ಎಲ್ಲರೂ ಇವತ್ತು ಎಲ್ಲ ರೈತರುಗಳನ್ನು ಒಂದು ಕಡೆ ಕಲೆ ಹಾಕಿ ಅವರ ನೋವು ನಲಿವುಗಳಿಗೆ ಒಂದು ಸ್ಪಂದನೆಯನ್ನು ಏರ್ಪಾಟು ಮಾಡಿ, ಆ ಸ್ಪಂದನೆ ನೂರಾರು ರೈತರುಗಳ ಬಾಳಲ್ಲಿ ಬೆಳಕಾಗಬೇಕು. ಇನ್ನು ಮುಂದೆ ರೈತ ಅಂದರೆ ಬಹಳ ಕಡಿಮೆ ಅವಕಾಶ, ಹಣಕಾಸು, ಗೌರವ ವ್ಯಕ್ತಿ ಆಗಬಾರ್ದು ಅನ್ನೋದು ಒಂದು ಕಳಕಳಿ ಇದೆ. ಎಲ್ಲರ ಪರವಾಗಿ ನಮ್ಮ ಕೇಶವಮೂರ್ತಿಯವರಿಗೆ ನಾನು ವಿಶೇಷವಾಗಿ ಗೌರವಿಸ್ತೇನೆ. ಅಂತ್ಯವ್ರು ಬೇಕು. ಬಹುಪಾಲು ನಾನು ನೋಡಿದ್ದೇನೆ, ನೋವಾಗುತ್ತೆ ಹೇಳಿದರೆ ಮಾತು. ಒಬ್ಬ ಗಾರಿಯವನು ಹೋಗಿ ಮನೆ ಕಟ್ತಾನೋ ಇಲ್ವೋ ಅವನು ಹೋಗಿ ಮಾತಾಡ್ಕೊಂಡು ಬಂದರೆ 10,000 ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅವನಿಗೆ. ರೈತ 1,000 ರೂಪಾಯಿನ ಎಲ್ಲರೂ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರೆ ಹಳತ ವಾಪಸ್ ಬರ್ತಾನೆ. ಒಂದು ಕಾಲ ಇತ್ತು, ಆ ರೈತ ಮನೆಯಲ್ಲಿ ಕೂತ್ಕೊಂಡ್ರೆ ಪಡ್ಸಾಲೆ ಮೇಲೆ ತಿರುಗಾಡಿದ್ರೆ ಗರ್ವ ಅಂತ ಹೇಳಿದ್ರೆ ಪಾದ ಸ್ವಲ್ಪ ಅದು ಹೆಮ್ಮೆ ಅನಿಸ್ಬೋದೇನೋ, ಒಂದು ಹೊಳಪಿತ್ತು ಆ ರೈತನಲ್ಲಿ. ನಾನು ರೈತ, ನಾನು ದುಡಿತಾನೆ, ಭತ್ತ ಬೆಳಿತಾನೆ, ಎಷ್ಟೆಲ್ಲ ರಾಸು ಕಟ್ಟಿದ್ದೇನೆ ಅಂತ. ಇವತ್ತು ಆ ಗರ್ವದ, ಆ ವ್ಯಕ್ತಿಯ ಸಾಮರ್ಥ್ಯ ಭೂಮಿಗೆ ಬಂದ್ಬಿಟ್ಟಿದೆ, ವಾಪಸ್ ಬಗ್ಬಿಟ್ಟಿದೆ. ಅದರಲ್ಲೂ ಸಣ್ಣ ಸಣ್ಣ ರೈತರು ಹೆಚ್ಚು ಅವರ ಮುಖದಲ್ಲಿ ಬೆಳಕು ಬರಬೇಕು. ರೈತರಾದವರು ಆ ಗರ್ವದಿಂದ ಮತ್ತೆ ಬದುಕಬೇಕು ಅನ್ನೋದು ನಮ್ಮ ಏನು ಆಕಾಶವಾಣಿ ಬಾನುಲಿ ಕೃಷಿ ಬೆಳಗು, ಅದು ಬೆಳಕಾಗಬೇಕಂತ ನಾನು ಸಂತೋಷ ಪಡ್ತಾ, ಇವತ್ತಿನ ಕಾರ್ಯಕ್ರಮ ಬಹಳ ಫಲಪ್ರದವಾಗಿತ್ತು ಮತ್ತು ಅರ್ಥಪೂರ್ಣವಾಗಿತ್ತು. ಒಂದೆರಡು ಮಾತು ಹೇಳ್ತಾರೆ, ರೈತರನ್ನ ಅನ್ನದೇವರು ಅಂತ ಹೇಳಿ. ಅನ್ನದೇವರ ಮುಂದೆ ಇನ್ನು ದೇವರು ಉಂಟೆ. ಈಗ ನಿಮಗೆ ಗೊತ್ತಿದೆ, ಎಲ್ಲರೂ ಎಷ್ಟು ಬಯಕೆಯಿಂದ ಪ್ರೀತಿಯಿಂದ ಮುಂಚಿತವಾಗಿ ಹೋಗಿ ಅನ್ನತೋ ಅಂತ ಹೇಳಿ ಅದನ್ನು ಸೇವಿಸ್ತಾ ಇದ್ದಾರೆ. ಈ ಜಗದೊಳಗೆ ಅನ್ನವೇ ಪರಬ್ರಹ್ಮ ಮತ್ತು ಸರ್ವಜ್ಞ ಆಗಬೇಕು. ರೈತ ಪರಮೇಶ್ವರನೂ ಹೌದು, ಮಹಾವಿಷ್ಣುವೂ ಹೌದು, ಬ್ರಹ್ಮನೂ ಹೌದು. ನಾವು ಗಿಡವನ್ನ ಮೊಳಕೆ ಬರೆಸಿ ಜೀವ ಕೊಟ್ಟು ಅದು ಒಂದು ಒಳ್ಳೆ ಸ್ಥಿತಿಗೆ ತೆಗೆದುಕೊಂಡು ಬಂದು ಅದಕ್ಕೊಂದು ರೂಪ ಕೊಡ್ತೇವೆ ಅಂತ ರೈತರು ಇನ್ನಷ್ಟು ಪ್ರಗತಿ ಆಗ್ಲಿ. ರಾಮಸ್ವಾಮಿಯವರು ಇದು ಒಂದು ಜಾಗ, ಅವರು ಒಬ್ಬರು ರೈತರು ಹಲವಾರು ರೀತಿಯಲ್ಲಿ ಶ್ರಮ ಪಟ್ಟಿದ್ದಾರೆ. ಈ ಕಸುಬು ಉಳಿಸಕ್ಕೆ ಎಷ್ಟು ಕಣ್ಣಲ್ಲಿ ನೀರು ಅವ್ರದ್ದು ಕೆಳಗಡೆ ಬೆವರ ಹನಿಗಿಂತ ಜಾಸ್ತಿ ಹೋಗಿರ್ಲಿಕ್ಕೆ ಉಂಟು. ಅಂತ ರೈತರುಗಳು ಇನ್ನು ಮುಂದೆ ಹೆಚ್ಚು ಓಡಾಡುವಂಗೆ ಆಗ್ಲಿ ಅಂತ ಹೇಳ್ತಾ, ಕಲ್ಚರ್ ಅಂತ ಈ ಸಾಮಾನ್ಯ ಬಳಸಿದ್ರೆ ಅದು ವಿಕಾಸ ಅಂತ ಹೇಳ್ತಾರೆ. ಈ ಅಗ್ರಿ ಕಲ್ಚರ್ ಆಗಿ ಅದು ವಿಕಾಸ ಆಗಲಿ, ಮನುಕುಲ ಹೆಚ್ಚು ಆರೋಗ್ಯವಂತವಾಗಿ ಮತ್ತು ಸಾಮರಸ್ಯವಾಗಿ ಬೆಳೆಯುವಂತಹ ಒಂದು ರೈತ ಬಾಂಧವ್ಯಗಳು ವೃದ್ಧಿ ಆಗಲಿ. ಸಣ್ಣ ಸಣ್ಣ ರೈತರು ಕೇಶವಮೂರ್ತಿಯವರ ಅವಧಿ ಎಷ್ಟು ದಿವಸ ಇರುತ್ತೋ ದೇವರು ಕೊಟ್ಟಿರ್ತಾನಲ್ಲ ಅಷ್ಟು ದಿವಸದವರೆಗೂ ಅವರ ನಿವೃತ್ತಿ ನಂತರನೂ ಇದನ್ನು ಮುಂದುವರಿಸಿ ಈ ಬಾನುಲಿ ಕೇಂದ್ರದ ನಂತರನೂ ಈ ಅಗ್ರಿಯಾನ ಮತ್ತು ಇತರ ಇನ್ನಷ್ಟು ಸೇವಾ ಸಂಸ್ಥೆಗಳನ್ನ ಮಾಡಿ ಎಲ್ಲರ ರೈತರ ಬೆಳಕನ್ನ ಅವರು ನೋಡುವ ಹಾಗೆ, ಅವ್ರ ಕಣ್ಣಲ್ಲಿ ಒಂದು ಒಳಿತು ತರುವ ಹಾಗೆ ಪ್ರಯತ್ನ ಮಾಡಬೇಕಂತ ಹೇಳ್ತಾ, ಅದಕ್ಕೆ ದೇವರು ಅವರಿಗೆ ಎಲ್ಲರೂ
ಎಲ್ಲರೂ ಅವ್ರಿಗೆ ಆಶೀರ್ವದಿಸ್ಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ಸಮಾಧಾನವಾಗಿ ಹಸಿವನ್ನು ತಡ್ಕೊಂಡು ಶಾಂತವಾಗಿ ನಿಮ್ಮ ಸಹನೆ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಎಲ್ಲರಿಗೂ ವಂದಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ಗಣ್ಯರಿಗೂ ನಾನು ಗೌರವದಿಂದ ನಮಸ್ಕಾರ. 500ಕ್ಕೂ ಹೆಚ್ಚು ರೈತರು, ಬಾನುಲಿ ಕೇಳುಗರು, ಕೃಷಿ ಅಧಿಕಾರಿಗಳು, ಕೃಷಿ ಆಸಕ್ತರ ಭಾಗವಹಿಸುವಿಕೆಯಿಂದ ಮೆರುಗು ಪಡೆದಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ರಮೇಶ್ ರಂಗಸಮುದ್ರ ಅವರ ನಿರೂಪಣೆಯಿಂದ ಸುಸೂತ್ರವಾಗಿ ನಡೆದು ವೈಆರ್ ಅರವಿಂದ್ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದ ನಂತರ ಭೂರಿ ಭೋಜನವನ್ನು ಕೂಡ ಆಯೋಜಿಸಲಾಗಿತ್ತು. ಭೋಜನವನ್ನು ಆಸ್ವಾದಿಸಿ ಮತ್ತೆ ಮುಂದಿನ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭೇಟಿಯಾಗುವ ನಿರೀಕ್ಷೆಯನ್ನು ಹೊತ್ತು ಎಲ್ಲರೂ ತಮ್ಮ ಊರಿನತ್ತ ಪಯಣ ಬೆಳೆಸಿದ್ರು. ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್. ಲೋಕೇಶ್ವರಿ. ನಿರ್ಮಾಣ ಎನ್. ಕೇಶವಮೂರ್ತಿ.